ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೀತಿರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಕೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಇದು ಸನಕಂಚ ಸನಂದಂಚ ಸನಾತನಮಥಾತ್ಮಭೂಃ ಸನತ್ಕುಮಾರಂಚ ಮುನಿಂ ನಿಷ್ಕ್ರಿಯಾನೂರ್ಧ್ವರೇತ್ಯ ಸಹ ಕಾಲತೋ ಬಲತಶ್ಚೈವ ಗಾನಾನಂದಾದಿಕೈರಪಿ ಸರ್ವೈರ್ಗುಣೈರ್ವಿಷ್ಣುರೇವ ಶ್ರೇಷ್ಠಸ್ತದವಮಾರಮಾ ಅನಂತಾಂಶೇನ ಕಾಲಾತ್ತು ಸಮ ತಸ್ಯಾಶ್ಚತುರ್ಮುಖಃ ಅವರೋ ಬಹುಲಾಂಶೇನ ತತ್ಸಮೋ ವಾಯುರುಚ್ಯತೆ. ಬ್ರಹ್ಮದೇವರು ವಾಯುದೇವರು ಸಮ ಅಷ್ಟಾಗಿತ್ತು. ತಸ್ಮಾದ್ವಾಯುರೇವೈಕೋ ಬ್ರಹ್ಮತ್ವಂ ಯಾತಿ ನಾಪರಃ. ಆದ್ದರಿಂದ ವಾಯುದೇವರೇ ಬ್ರಹ್ಮಪದವಿಯು ಬರ್ತಾರೆ ಹೊರತು ಬೇರೆ ಯಾರಿಗೂ ಸಹ ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ತಸ್ಮಾತ್ ಸಮಾನತಾ ಮುಕ್ತೌ ವಾಯುತ್ವೇ ಕಿಂಚಿದೂನತಾ. ವೆರಿ ಇಂಪಾರ್ಟೆಂಟ್ ಇದು. ಆದ್ದರಿಂದ ಮುಕ್ತಿಯಲ್ಲಿ ಏನಾಗ್ತಾರೆ ಅವರು ಸಮ, ಆದರೆ ವಾಯು ರೂಪದಲ್ಲಿ ಸ್ವಲ್ಪ ಕಡಿಮೆ. ಪದಪ್ರಯುಕ್ತವಾದಂಥ ಕಿಂಚಿತ್ ನ್ಯೂನತಾ ಇದೆ. ನ್ಯೂನತಾ ದಶವರ್ಷಂತು ತಸ್ಮಾತ್ ಸಮಾನತಾ ಮುಕ್ತೌ ವಾಯುತ್ವೇ ಕಿಂಚಿದೂನತಾ ದಶವರ್ಷಂತು ತತ್ಪಶ್ಚಾತ್ ಜನನಂ ತಸ್ತ್ರಿಯೋರಪಿ. ದಶವರ್ಷಂತು ತತ್ಪಶ್ಚಾತ್ ಜನನಂ ತಸ್ತ್ರಿಯೋರಪಿ. ಇವೆಲ್ಲ ಮೋಪರ ವಿಚಾರಗಳು. ಯಾತಕ್ಕೆಂದರೆ ಅಲ್ಲೇನು ಹೇಳಿದರು, ವಾಯುದೇವ ಬ್ರಹ್ಮವಾಯುಗಳು ಹುಟ್ಟಿದರು, ಸರಸ್ವತಿ ವಾಯು ಹುಟ್ಟಿದ್ರು ಎಲ್ಲ ಹೇಳ್ತಾರೆ. ಮಹಾಭಾರತ ತಾತ್ಪರ್ಯ ಹೇಳಿದರೆ ಅದೆಲ್ಲ ಹೇಳಿದ್ದಾರೆ. ಇಲ್ಲಿ ಎಷ್ಟು ಗ್ಯಾಪ್ ಅಂತ ಹೇಳ್ತಾರೆ. ಏನು ಅಂದರೆ ಸ್ವಲ್ಪ ಕಡಿಮೆ ಅಂತ. ಯಾವುದರಲ್ಲಿ ಪದಪರ್ಯುಕ್ತ ಕಿಂಚಿದಾಧಿಕ್ಯ. ಈ ಬ್ರಹ್ಮದೇವ ಪದವಿಯಲ್ಲಿದ್ದಾರೆ, ವಾಯುದೇವರು ಮುಂದೆ ಬರ್ತಾರೆ, ಸೀನಿಯರ್ ಆಗಲಿಲ್ಲ, ಆ ರೀತಿ ವ್ಯತ್ಯಾಸ ಅಷ್ಟೇ ಹೊರತು ಏನೂ ಇಲ್ಲ, ಇನ್ನೇನು ವ್ಯತ್ಯಾಸ ಇಲ್ಲ. ಸ್ವರೂಪದಲ್ಲಿ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಾ? ಎಲ್ಲದರಲ್ಲೂ ಕಿಂಚಿದೂನತ. ಕಿಂಚಿದಂತ ಪದಪ್ರಯುಕ್ತ ಒಂದೇನು ಯಾವುದು ತಗೊಳ್ಬಾರ್ದು. ಪದವಿ ನಿಮಿತ್ತವಾಗಿದ್ದಾರೆ, ಇನ್ಯಾವ ವ್ಯತ್ಯಾಸ ಇಲ್ಲ. ರಿಪೋರ್ಟ್ ಯಾವ ಇದ್ದಾರೆ ಮುಂದೆ ಬರ್ತಾರೆ ಅಷ್ಟೇ. ಒಂದು ದಿವಸ ಗ್ಯಾಪ್ ಇದ್ದರೂ ಕೂಡ ಏನಾಯ್ತು ಅವ್ರೀಗ ಸೀನಿಯರ್ ಅಂತ ಆಯ್ತು ಅಷ್ಟೇ ಹೊರತು ಇನ್ಯಾವ ವ್ಯತ್ಯಾಸ ಕೂಡ ಇಲ್ಲ. ಅದೇ 4 ಕೂಡ ಅವ್ರದ್ದು 52, ಅವ್ರಿಗೆ 48. 100 ಗುಣದಲ್ಲಿ 52, 48, 4 ಕೂಡ ಕಡಿಮೆ ಆಯ್ತಲ್ಲ, ಅಷ್ಟೇ ವ್ಯತ್ಯಾಸ. ಅದೇನು ಪದಪ್ರಯುಕ್ತ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಇವತ್ತು ಡೈರೆಕ್ಟರ್ ಪ್ರೊಫೆಸರ್ ಒಂದು ಸ್ಕೇಲ್ ಹೆಚ್ಚಿಗೆ ಒಂದು ದಿವಸ ಇನ್ಕ್ರಿಮೆಂಟ್ಗೆ ಏನಾಗಿರುತ್ತೆ, ಒಂದು ಕಡಿಮೆ ಇರುತ್ತೆ. ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಏನು ವ್ಯತ್ಯಾಸ ಆಗಲಿಲ್ಲ. ಪ್ರೊಫೆಸರ್ ಒಂದು ವ್ಯತ್ಯಾಸ ಆಗಲಿಲ್ಲ, ಡೈರೆಕ್ಟರ್ ವ್ಯತ್ಯಾಸ ಆಗಲಿಲ್ಲ, ಇನ್ಕ್ರಿಮೆಂಟ್ ವ್ಯತ್ಯಾಸ ಆಯಿತು ಅಷ್ಟೇ. ಅವರೋ ಬಹುಲಾಂಶೇನ ತತ್ಸಮೋ ವಾಯುರುಚ್ಯತೆ. ನಿಯಮಾದ್ವಾಯುರೇ ವೈಕೋ ಬ್ರಹ್ಮತ್ವಂ ಯಾತಿನಾ ಪರಃ. ತಸ್ಮಾತ್ ಸಮಾನತಾ ಮುಕ್ತೌ ವಾಯುತ್ವೇ ಕಿಂಚಿದೂನತಾ ದಶವರ್ಷಂತು ತತ್ಪಶ್ಚಾತ್ ಜನನಂ ತಸ್ತ್ರಿಯೋರಪಿ. ಬ್ರಹ್ಮವಾಯುಗಳು ಅವತಾರ ಮಾಡಿದ ಮೇಲೆ, ಅಂದರೆ ಸೂತ್ರಾಮಕ ವಾಯುದೇವರು ಬ್ರಹ್ಮದೇವರೆಲ್ಲ ಅವತಾರ ಮಾಡಿದ ಮೇಲೆ 10 ವರ್ಷ ಆದಮೇಲೆ ಸರಸ್ವತಿ ಭಾರತೀಯರು ಹುಟ್ಟಿದರು. ನೋಡೋದಕ್ಕೇನು ತೋರಿಸುತ್ತೆ, ಈಗ ಗಂಡರ ವಯಸ್ಸು ಹೆಣ್ಣಿನ ವಯಸ್ಸಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಎಂಬ ಸೂಕ್ಷ್ಮವನ್ನು ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಇರಬೇಕು. ಆನಂದಾದಿ ಮನುಸ್ಮೃತಿಯೂ ಹಾಗೆ ಹೇಳ್ತದೆ. ಕೊನೆಯ ಅತ್ಯಂತ ಆಪತ್ಕಾಲ ಬಂದರೆ ಲೋಕ ಸಂಪ್ರದಾಯ ಹೇಗಿದೆ ಅಂದರೆ ಒಂದು ದಿವಸ ಹೆಚ್ಚು ಕಡಿಬೇಕು. ತೀರ ಎಲ್ಲ ಸರಿ ಹೋಗಿದ್ದರೆ ಅಷ್ಟರ ಮಟ್ಟಿಗೆ ಸಮೂಹ ಇರಬಾರ್ದು. ಇವತ್ತು ಉಲ್ಟಾ ಬಲ್ಟಾ ಆಗಿರುತ್ತೆ ಎಷ್ಟೋ ಸಲ. ವರ್ಷಗಟ್ಟಲೆ ಬೇರೆ ಇರುತ್ತದೆ. ಎಲ್ಲರಿಗೂ ಇಲ್ಲ ಪುಣ್ಯ. ಅವರು ಮಾನದೊಳಗೆ, ಇವರು ನಮ್ಮ ಮಾನದಲ್ಲಲ್ಲ, ಅವ್ರ ಮಾನದಲ್ಲಿ. ದಶವರ್ಷಂತು ತತ್ಪಶ್ಚಾತ್ ಜನನಂ ತಸ್ತ್ರಿಯೋರಪಿ ಆನಂದಾದಿ ತಸಾಂಶಃ ಕಾಲಃ ಸಂವತ್ಸರಾತ್ ಪರಃ. ಯಾವತ್ ಪಶ್ಚಾತ್ ಜನಿಃ ತಾವತ್ ಪೂರ್ವಂ ದೇಹಕ್ಷಯೋ ಭವೇತ್. ಆನಂದಾದಿ ತದ್ದಶಾಂಶಃ. ಆನಂದಾದಿಗಳು 1/10 ಕಡಿಮೆ ಆಗುತ್ತೆ ಅವರಿಗಿಂತ, ತಾರತಮ್ಯ ಇದೆಯಲ್ಲ. ಕಾಲಃ ಸಂವತ್ಸರಾತ್ ಪರಃ. ಕಾಲ ಎಂಬುದು
ಸಂವತ್ಸರದ ಅನಂತರವಾದದ್ದು. ಯಾವತ್ ಪಶ್ಚಾತ್ ಜನಿ ಒಂದು ವಿಷಯ ಹೇಳಿಬಿಡ್ತಾರೆ, ಯಾವತ್ ಪಶ್ಚಾತ್ ಜನಿ ತಾವತ್ ಪೂರ್ವಂ ದೇಹ ಕ್ಷಯೋ ಭವೇತ್. ಯಾರು ಆಮೇಲೆ ಹುಟ್ಟಿರ್ತಾರೋ ಮೊದಲು ಕ್ಷಯ ಅವರಿಗೆ. ಉಲ್ಟಾ ಪಲ್ಟ ಇದೆ. ಮೊದಲು ಹುಟ್ಟಿದವರು ಕೊನೆಯ ಲಯ ಹೊಂತಾರೆ, ಆಮೇಲೆ ಹುಟ್ಟಿದವರು ಅದಕ್ಕಿಂತ ಕಡಿಮೆ, ಲಾಸ್ಟ್ ಹುಟ್ಟಿದವರು ಫಸ್ಟ್ ಲಯ ಹೊಂತಾರೆ. ಇದು ವಿಶೇಷ. ಯಾವಾಗ ಟರ್ಮಿನೇಟ್ ಮಾಡಬೇಕಾದ್ರೂ ಕೂಡ ಯಾರು ಫಸ್ಟ್ ತೆಗಿತಾರೆ? ಇವತ್ತು ಉಲ್ಟಾ ಪಲ್ಟ ಸೀನಿಯರ್ ಫಸ್ಟ್ ತೆಗೆದುಬಿಡ್ತಾರೆ ಕಂಪ್ಯೂಟರಲ್ಲಿ. ಅಲ್ಲಿ ಹಾಗಲ್ಲ, ಕೊನೆಯಿಂದ ತೆಕ್ಕೊತ ಬರ್ತಾರೆ, ಲಾಸ್ಟಿಂದ. ಹಾಗೆ ಇವರಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಇರೋದ್ರಿಂದ ಇವರು ಉಪಯೋಗ ಇದರಿಂದ ಅರ್ಥ. ಈಗ ಅದು ಬದಲಾಗಿರೋದ್ರಿಂದ ವ್ಯತ್ಯಾಸ ಆಗಿದೆ ಅಷ್ಟೇ. ಅದಕ್ಕೆ ಬ್ರಾಹ್ಮಣ ಬಂದು ಹೇಳಿದ್ರು, ಅಪ್ಪ ಬದುಕಿದ್ದನ ಮಗ ಹೇಗೆ ಸತ್ತ ಅಂತ ಕೇಳಿ, ಗೊತ್ತಾಯ್ತಾ? ಅದಕ್ಕೆ ರಾಮಯ್ಯರು ಬದಿಸ್ಕೊಟ್ರು ಅದು. ಏನೋ ಕೋರ್ಟ್ಗೆ ಹೋದರೆ ರಿಟೈರ್ಮೆಂಟ್ ಹೆಚ್ಚು ಕಡಿಮೆ ಆಗಿ ಏನು ಮಾಡ್ತಾರೆ, ಸರಿ ಮಾಡಿಕೊಡ್ತಾರಲ್ಲ ಹಾಗೆ. ಹಾಂ, ಕ್ರಮದಿಂದ ಸೃಷ್ಟಿ, ವಿಕ್ರಮದಿಂದ ಲಯ. ಯಾವತ್ ಪಶ್ಚಾತ್ ಜನಿಸ್ತಾವತ್ ಪೂರ್ವಂ ದೇಹಕ್ಷಯೋ ಭವೇತ್. ಬ್ರಹ್ಮವಾಯೋಸ್ತ್ವಯೇ ದೇವ್ಯೌ ತದ್ದಶಾಂಶಃ ಸುಖಾದಿಕಃ ಶೇಷಸ್ಯ ಗರುಡಸ್ಯಾಪಿ ಕಾಲೋ ದಿವ್ಯಸಹಸ್ರಕಃ. ಬ್ರಹ್ಮವಾಯೋಸ್ತು ಯೇ ದೇವ್ಯೌ ತದ್ದಶಾಂಶಃ ಸುಖಾದಿಕಃ ಶೇಷಸ್ಯ ಗರುಡಸ್ಯಾಪಿ ಕಾಲೋ ದಿವ್ಯಸಹಸ್ರಕಃ. ಅವರಿಗಿಂತ 1/10 ಕಡಿಮೆ ಆಗ್ತಾರೆ ಯಾರೋ ಗರುಡ ಶೇಷರು, ಇನ್ನೂ ಕಡಿಮೆ ಆಗ್ತಾರೆ. ಅಂದರೆ ಭಾಳ ಕಡಿಮೆ ಆಗ್ತಾರೆ. 10th ಅಂದರೆ 10th ಇನ್ನೂ ಕಡಿಮೆ ಆಗ್ತಾರೆ. ಶೇಷಸ್ಯ ಗರುಡಸ್ಯಾಪಿ ಕಾಲೋ ದಿವ್ಯಸಹಸ್ರಕಃ. ಆಮೇಲೆ ದೇವಮಾಯಿ ಹೇಳಿದೆ, ದೇವಮಾನದ ಅದಾದರೆ 10,000 ವರ್ಷ ಮೇಲೆ ಹುಟ್ಟಿದವರು, 10,000 ವರ್ಷ ಆದಮೇಲೆ ಹುಟ್ಟಿದವರು. ಆದ್ದರಿಂದ ಸಂಬಳ ಕಡಿಮೆ ಆಗಲ್ಲ, ಲೇಟೆಸ್ಟ್ ಸೇರಿದವರಿಗೆ ಆ ಥರ ಕಡಿಮೆ ಆಗಲ್ಲ. ಕ್ಯಾಡರ್ ಒಂದೇ ಆಗಿದ್ದರೂ ಕೂಡ ಇಲ್ಲಿ ಕೇಡರು ಬೇರೆ, ಇದು ಬೇರೆ. ಶೇಷ ರುದ್ರವು ಬ್ರಹ್ಮವಾಯು ಎಲ್ಲ ಕ್ಯಾಡರ್ ಸಮ ಇದ್ದರೆ ಸಾಮಾನ್ಯ ಮೇಲೆ ಪೋಸ್ಟ್ಗೆ ಯಾರು ಹೋಗೋದೇ ಇಲ್ಲ. ಅದಕ್ಕೆ ಜವಾಬ್ದಾರಿ ಮೇಲೆ ಜಾಸ್ತಿ ರಜೆ ಭಾರಿ ಕಷ್ಟ ಅಂತ ಹೇಳ್ಬಿಟ್ಟು ಕೆಳಗಿದ್ದು ಬಿಡ್ತಾರೆ. ಅಡ್ವಾಂಟೇಜ್ ಇದಂತೆಯೇ ಹೋಗ್ತಾರೆ. ಶೇಷಸ್ಯ ಗರುಡಸ್ಯಾಪಿ ಕಾಲೋ ದಿವ್ಯಸಹಸ್ರಕಃ ಶೇಷರುದ್ರೋ ಬ್ರಹ್ಮವಾಯು ತಥಾ ತದ್ವತ್ ಪರಸ್ಪರಂ ತದ್ದೇವ್ಯಸ್ತಶಾಂಶಾಃ ಸ್ಯುಃ ತತಸ್ತಿಂದ್ರಾದಯೋ ಮತಾಃ. ಶೇಷರುದ್ರರು ಆಮೇಲೆ ಬ್ರಹ್ಮವಾಯುಗಳು ಇವರೆಲ್ಲ ಏನವರು ಪರಸ್ಪರ ಸಮ. ಹಿಂದೆ ಹೇಳಿದಂತೆ ಸ್ವಲ್ಪ ವ್ಯತ್ಯಾಸ ಇದೆ. ತದ್ದೇವ್ಯ ತದ್ದಶಾಂಶಾಃ ಅವರ ಪತ್ನಿಯರು ಕೂಡ 1/10 ಕಡಿಮೆ ಆಗ್ತಾ ಬರ್ತಾರೆ. ಶುಹು ತತಸ್ತು ಇಂದ್ರಾದಯೋ ಮತಾಃ. ಇದೆಲ್ಲ ತಾರತಮ್ಯ ಬೇರೆ ಕಡೆ ಹೇಳಿದ್ದಾರೆ, ಈ ವ್ಯತ್ಯಾಸ ಹೇಳಿಲ್ಲ. ಅವ್ರ ಚರಣಕ್ರಮ ವ್ಯತ್ಯಾಸ ಇವೆಲ್ಲ ಹೇಳಿಲ್ಲ. ನೋಡೋದಕ್ಕೆ ಪುನರುಕ್ತಿ ಕಾಣಿಸುತ್ತೆ, ಪುನರುಕ್ತಿ ಅಲ್ಲ, ಕ್ಲಾರಿಟಿ ಇದೆ. ಏವಂ ಮುಕ್ತೌ ತು ಪೂರ್ವಂಚ ನಾನ್ಯಥಾ ಕಿಂಚಿ ಕ್ವಚಿದಿಶ್ಯತೆ. ಏವಂ ಮುಕ್ತೌ ಚ ಪೂರ್ವಂಚ ನಾನ್ಯಥಾ ಕ್ವಚಿದಿಶ್ಯತೆ. ಈ ಮುಕ್ತಿಯಲ್ಲೂ ಮೊದಲು ಕೂಡ ಹೀಗೆ ಇರುತ್ತೆ, ವ್ಯತ್ಯಾಸವಾಗೋದಿಲ್ಲ. ಇಲ್ಲೇನು ತಾರತಮ್ಯ ಇದೆ. ಇಲ್ಲಿ ರುದ್ರ ಅಂತ ಹೇಳಲಿಲ್ಲ, ಯಾಕೆ ರುದ್ರದೇವರು ಏನಾಗ್ತಾರೆ? ಶೇಷ ರುದ್ರ ಮುಂದೆ ಬರೋದರಿಂದ ಶೇಷ ಅಂಡರ್ಸ್ಟುಡ್. ಗರುಡ ಹೇಳಿದವರೇ ಶೇಷ ಅಂಡರ್ಸ್ಟುಡ್. ಶೇಷಗಳು ಒಬ್ಬರು ಹೇಳಿದರೂ ಸಾಕು. ಸಾಮಾನ್ಯ ಒಬ್ಬರು ಹೇಳಿದ್ರೆ 3 ಜನ ಸಮಾನರಾದರೆ, ಇಲ್ಲೂ ಬ್ರಹ್ಮವಾಯುಗಳು ವ್ಯತ್ಯಾಸ ಆಗೋ ಸೂಕ್ಷ್ಮ ವ್ಯತ್ಯಾಸ ಇರೋದ್ರಿಂದ, ಒಂದು ಕಲ್ಪ ವ್ಯತ್ಯಾಸ ಇರೋದ್ರಿಂದ ಆ ತಾರತಮ್ಯ ಇದೆ ಅಷ್ಟೇ. ಆ ಮುಕ್ತಿಯಲ್ಲಿ ಮಾತ್ರ ತಾರತಮ್ಯ ಇಲ್ಲ. ಹೌದು. ಯಥಾ ಮೇಲೆ ಹೇಳಿದಂತೆ ಸಮರು ಅಂದರೆ ಕಿಂಚಿತ್ ಉನ್ನತ. ಡಿಟೋ ಅಂದರೆ ಡಿಟೋ ನೋಡಬೇಕು, ಗೊತ್ತಾಯ್ತಾ? ಏವಂ ಮುಕ್ತೌ ಚ ಪೂರ್ವಂಚ ನಾನ್ಯಥಾ ಕ್ವಚಿದಿಶ್ಯತೆ. ಅಂದರೆ ಇವರೇನು ಮಾಡಿದರು? ಪೂರ್ವ ಆಯಿತು, ಸಂಸಾರದಲ್ಲಿ ತಾರತಮ್ಯ ಇದೆ, ಮುಕ್ತಿಯಲ್ಲಿ ಇಲ್ಲ. ಮುಕ್ತಿಯಲ್ಲೂ ಇದೆ, ಇದರಲ್ಲೂ ಇದೆ. ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವದೇವ ಸದಾ ಸ್ಥಿತಿಮಾಪುರಿತಿ ಸ್ವ ಪರಂ ವಚನಂ. ಏನಂತ ಹೇಳಿದ್ರು? ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವದೇವ ಸದಾ. ಅಲ್ಲ, ಶ್ರುತಿಬಾಪುರಿತಿ ಸ್ವ ಪರಂ ವಚನಂ. ಪರಂ ವಚನಂ ಅಂದ್ರೇನು? ಪರಂ ನಿರ್ಣಾಯಕವಾದ ಮಾತಿದೆ. ಪರಂ ಮೇಲಿನ ಮಾತಿದೆ, ಸುಪ್ರೀಂ, ಮೇಲೆ ಹೋಗ್ತೀವಿ ಅಂತಾರಲ್ಲ ಹಾಗೆ. ಪರವಿದ್ಯ ಬ್ರಹ್ಮಸೂತ್ರದ ತೀರ್ಮಾನ ಅಂತ ಅರ್ಥ. ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವದೇವ ಸದಾ ಸ್ಥಿತಿಮಾಪುರಿಸ್ತು ಪರಂ ವಚನಂ ಅಂತ ಹೇಳ್ತಾ ಇದರಲ್ಲಿ ಏನು ಹೇಳಿದಾಗಾಯಿತು? ಇದಿಷ್ಟು ತಾರತಮ್ಯ ಬಂತು. ಇದಿಷ್ಟು ಕೂಡ ತಿಳ್ಕೊಂಡ್ಬಿಟ್ರೆ ಸಂಸಾರಾವಸ್ಥೆಯಲ್ಲಿ ತಾರತಮ್ಯ ಒಪ್ಪಿ ಮುಂದೆ ಹೋಗ್ತಾ ಹೋದರೆ ತಪ್ಪಾಗುತ್ತೆ ಎಂಬ ವಿಷಯ ಹೇಳಿದರು.
ಏವಂ ಮುಕ್ತೌ ಚ ಪೂರ್ವಂಚ ನಾನ್ಯಥಾ ತು ಪೂರ್ವಾಪರ ವಿಪರ್ಯಾಸೋ ಬಹುರೂಪತ್ವ ಹೇತುತಃ ಇತಿ ವಿಷ್ಣುಕೃತ ತತ್ವವಿವೇಕೆ. ನೋಡಿ, ಇಷ್ಟೊತ್ತು ಬರೀ ತತ್ವವಿವೇಕೆ ಅಂತ ಹೇಳಿದ್ರು, ಇಲ್ಲಿ ವಿಷ್ಣುಕೃತ ತತ್ವವಿವೇಕೆ ಅಂತ ಹೇಳ್ತಾರೆ. ತತ್ವವಿವೇಕ ಅಂತ ಆಚಾರ್ಯ ಗ್ರಂಥ ಒಂದಿದೆ, ಆ ಗ್ರಂಥ ಒಂದಿದೆ. ಅದಕ್ಕೆ ಟೀಕಾರ ಬೆಳೀತಾರೆ. ಆಚಾರ್ಯನ ತತ್ವವಿವೇಕ ಬರೆದಿದ್ದಾರೆ, ಅದು ಮೂಲ ತತ್ವವಿವೇಕದಿಂದ ಆಯ್ದ ವಾಕ್ಯಗಳು ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಅಥಾತಃ ಏವಂ ಮುಕ್ತ ಪೂರ್ವಾಪರ ವಿಪರ್ಯಾಸ, ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಯಾತಕ್ಕಾಗತ್ತೆ ಬಹುರೂಪತ್ವ ಹೇತುತಃ, ಅವತಾರಾದಿಗಳ ಕ್ರಮದ ವ್ಯತ್ಯಾಸ ಆಗುತ್ತೆ ಹೊರತು ಈ ತಾರತಮ್ಯ ವ್ಯತ್ಯಾಸ ಆಗೋದಿಲ್ಲ. ಉದಾಹರಣೆಗೆ ಬಲರಾಮ ಮೊದಲು ಹುಟ್ಟು ಕೃಷ್ಣ ಆಮೇಲೆ ಹುಟ್ಟು ತಾರತಮ್ಯ ಹೋಯ್ತಾ ಅಲ್ಲಿ. ಗೊತ್ತಾಯ್ತಾ? ಅದೇ ಭೀಮಸೇನ ದೇವರು ಆಮೇಲೆ ಹುಟ್ಟಿದ, ಧರ್ಮರಾಜ ಮೊದಲು ಹುಟ್ಟಿದ, ತಾರತಮ್ಯ ಹೋಯ್ತಾ? ಹೋಗಲಿಲ್ಲ. ಬಟ್ ಮೇಲ್ಬೇಕಾದ್ರೆ ಅಂತ ಹೇಳ್ತಾರೆ, ಚಕ್ರವರ್ತಿ ಧರ್ಮರಾಜ. ಇದು ಉಪಾಧಿಕ, ಇದು ಸ್ವರೂಪದಲ್ಲಿ ಅವರ ಮೇಲೆ ಇವರು ಕೆಳಗೆ. ಬರುತ್ತೆ ಹೇಳ್ತಾರೆ ಬಂತೆ. ವಿಷ್ಣುಕೃತ ತಂತ್ರಸಾರೇ, ತಂತ್ರಸಾರ ಬರೆದು ವಿಷ್ಣು ರೂಪದಿಂದಲೇ. ಮತ್ತು ಇನ್ನೊಂದು ತತ್ವ ಸಂಖ್ಯಾನ, ತತ್ವ ನಿರ್ಣಯ ಇಲ್ಲ, ಮುಂದೆ ಬರುತ್ತೆ ಇಮಿಡಿಯೇಟಾಗಿ, ಅದು ವಿಷ್ಣು ರೂಪದಿಂದಲೇ ಬರೆದಿದೆ. ಆಚಾರ ಅದೇ ಹೆಸರು ಇಟ್ಟಿದ್ದಾರೆ. ಆ ಅರ್ಥದಲ್ಲೂ ಕೂಡ ಮೂಲ ಗ್ರಂಥದ ಹೆಸರು ಬಿಡಲಿಲ್ಲ, ಹೆಸರು ಕೂಡ ಅದೇ ಇರಬೇಕು. ಅಥಾತಃ ಆನಂದಸ್ಯ ಮೀಮಾಂಸಾ. ದೇವಾಸುರೇಭ್ಯೋ ಭಗವಾನ್ ಪ್ರಧಾನಃ ಇತ್ಯಾದಿ ಚ ಅಥಾತಃ ಆನಂದಸ್ಯ ಮೀಮಾಂಸಾ. ಅಲ್ಲಿ ಉಪನಿಷದಲ್ಲಿ ಬಂದಿದೆ ಆನಂದದ ಬಗ್ಗೆ ವಿಚಾರ. ಮೀಮಾಂಸಾ ಅಂದರೆ ವಿಚಾರ. ಮೀಮಾಂಸಾ, ಜಿಜ್ಞಾಸ ಎಲ್ಲ ಪರ್ಯಾಯ ಪದಗಳು. ಏನು ಜಿಜ್ಞಾಸ ತೈತರಿ ಎಲ್ಲ ಹೇಳಿಬಿಟ್ಟಿದ್ದಾರೆ, ಅಲ್ಲಿ ಬಂದಿದೆ ನೋಡಿ. ಆ ರೀತಿ ಅಂತ ಅರ್ಥ. ಫರ್ದರ್ ಡೀಟೇಲ್ಸ್ ಇಷ್ಟು ಮುಖ್ಯವಾದ ವಿಷಯ ಹೇಳಿದರು. ಉಳಿದೋರ ತಾರತಮ್ಯಕ್ಕೆ ಅಲ್ಲೆಲ್ಲ ಹೇಳಿಬಿಟ್ರೆ ಎಷ್ಟು ಸ್ಪಷ್ಟ ಆಗುತ್ತೆ. ಹೌದು, ಅದು ಶುರುವಾಗೋದು ಹೀಗೆ. ಅಥಾತ ಆನಂದಸ್ಯ ಮೀಮಾಂಸಾ ಅಂತ ಶುರುವಾಗುತ್ತೆ. ಅದನ್ನು ಹೇಳಿದೆ. ದೇವಾಸುರೇಭ್ಯೋ ಭಗವಾನ್ ಪ್ರಧಾನ ಇತ್ಯಾದಿ. ದೇವಾಸುರೇಭ್ಯೋ ಭಗವಾನ್ ಪ್ರಧಾನ ಇತ್ಯಾದಿ ಭಾಗವತ ವಾಕ್ಯಗಳವೆಲ್ಲ ಕೂಡ ಇದರಲ್ಲಿ ಬರುತ್ತೆ. ಪಂಚಮಸ್ಕಂದಲ್ಲಿ ಹೇಳ್ತಾರೆ. ಇಂದ್ರಾದಯ ಸನಕಾದ್ಯಾಶ್ಚ ದಕ್ಷಾದ್ಯ ಏಪಿ ಚಾಪರೇ ಋಷಯೋ ಮನವೋ ದೇವಾ ತದ್ವಶ ಯೇ ಚ ಕೇಚನ ಉಮಾಯ ಅವರಾ ಸರ್ವೇ ಗುಣೈಸ್ಸರ್ವೈರ್ನ ಸಂಶಯ. ಮುಂದೆ ಇಂದ್ರಾದಿಗಳ ಬಗ್ಗೆ ಹೇಳಿದ್ರಿ ಈಗ. ಆದರೆ ಅಂದರೆ ಹೇಳೋ ಕ್ರಮ ಆಚಾರ ವಿಚಿತ್ರ. ಅವರು ಕ್ರಮವಾಗಿ ಹೇಳೋದಿಲ್ಲ, ಹಿಂದೆ ಕಂಟಿನ್ಯೂ ಮಾಡ್ತಾರೆ. ಈಗ ಏನು ಕಂಟಿನ್ಯೂ? ಇಂದ್ರಾದಿ ದೇವತೆಗಳಿದ್ದಾರೆ, ಸನಕಾದಿಗಳಿದ್ದಾರೆ, ದಕ್ಷಾದಿಗಳಿದ್ದಾರೆ, ಋಷಿಗಳಿದ್ದಾರೆ, ಮುನಗಳಿದ್ದಾರೆ. ಇವರೆಲ್ಲ ಕೂಡ ಉಮಾದೇವಿಗಿಂತ ಕಡಿಮೆ ಅಂತ ಹೇಳಿದರು. ಎಲ್ಲಿವರೆಗೆ ಹೇಳಿದರು? ಗಣೇಶ ರುದ್ರವರೆಗೆ ಹೇಳಿದರು. ಆಮೇಲೆ ಇಂದ್ರದೇವರ ಬಗ್ಗೆ ಹೇಳ್ತಾ ಮಧ್ಯ ಅವರಿದ್ದಾರೆ. ಆದ್ದರಿಂದ ಉಮಾ ಅಂತ ಹೇಳಿದ ತಕ್ಷಣ ಸೌಪರ್ಣಿ, ವಾರುಣಿ ಅವ್ರು ಬಂದುಬಿಡ್ತಾರೆ, ಇಬ್ಬರು ಕೂಡ ಅವರಿಗಿಂತ ಕಡಿಮೆ. ತತ್ಸಮೋ ನ ಭವಿಷ್ಯೋವ ನ ಭೂತೋ ಅದ್ಯತನೋಪಿವ. ಎಲ್ಲ ಗುಣಗಳಿಂದ ಕಡಿಮೆ ನೆನ್ಪಿಟ್ಕೊಂಡಿರಬೇಕು. ಮನುಷ್ಯ ಒಬ್ಬ ಅಧಿಕಾರಿ ಎತ್ತರ ಕಡಿಮೆ ಇರ್ಬೋದು, ಅಸಿಸ್ಟೆಂಟ್ ಜಾಸ್ತಿ ಇರ್ಬೋದು. ಸ್ವರೂಪದಲ್ಲಿ ಹಾಗಲ್ಲ, ಎಲ್ಲದರಲ್ಲೂ ಮೇಲಿರ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಕಡಿಮೆಯವರಿಗಿಂತ ಮೇಲಿನವರು ಏನಾಗಿರ್ತಾರೆ, ಉತ್ತಮವಾಗಿ. ಇದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ತತ್ಸಮೋ ನ ಭವಿಷ್ಯೋವ ನ ಭೂತೋ ಅದ್ಯತನೋಪಿವ. ಆ ಸುವಾದಿಗಳಿಗೆ ಹಿಂದೆ ಹೇಳಿದ ಕ್ರಮ ಬಿಟ್ಟು ಮೇಲೆ ಉಳಿದವರು ಎಂದು ಸಮನಾಗಲು ಸಾಧ್ಯವೇ ಇಲ್ಲ. ಋತೇ ಹರಿಂ ಬ್ರಹ್ಮವಾಯು ಶೇಷವೀಂದ್ರಾನ್ ಸಭಾರ್ಯಕಾನ್. ದೇವರು ಬ್ರಹ್ಮವಾಯುಗಳು ಹಿಂದೆ ಹೇಳಿದ ಶೇಷವು ಬಿಟ್ಟುಬಿಟ್ರೆ ಶಂಕರಂಚ, ಆಮೇಲೆ ಉಮಾದೇವಿ ಬರ್ತಾರೆ. ಇಂದ್ರಾದಿಗಳು ಉಮಾದೇವಿ ಸಮ ಏನು ಮಾಡಿದರೂ ಆಗೋದಿಲ್ಲ. ಶಂಕರಂಚೇತಿ ವೇತ್ತವ್ಯಂ ಅನ್ಯನ್ ಮೋಹಾರ್ಥ ಮುಚ್ಯತೆ ಇತಿ ವಿಷ್ಣುಕೃತ ತತ್ವನಿರ್ಣಯೇ. ನೋಡಿ, ಇಲ್ಲೇ ಬಂತು ವಿಷ್ಣುಕೃತ ತತ್ವನಿರ್ಣಯೇ. ಗೊತ್ತಾಯ್ತಾ? ತತ್ವವಿವೇಕೆ ತತ್ವನಿರ್ಣಯ ಬಂತು. ಇನ್ನು ಮುಂದೆ ತತ್ವಸಂಖ್ಯಾನೆ ಅದನ್ನು ಹೇಳಿಬಿಡ್ತಾರೆ. ವಿಷ್ಣುಕೃತ ತತ್ವಸಂಖ್ಯಾನ ಬರೀ ಹೇಳಿದ್ದಾರೆ, ವಿಷ್ಣುಕೃತ ತತ್ವಸಂಖ್ಯಾನೆ ಅಂತಲೇ ಹೇಳ್ತಾರೆ. ಹೌದೌದು, ಅದೊಂದು ಹೇಳಿದರು. ಇದನ್ನೆಲ್ಲ ಇಟ್ಕೊಂಡೆ ದಾಸರು ಏನು ಮಾಡಿದರು ಅಂದರೆ, ಎಲ್ಲರಿಗೂ ತಿಳಿಬೇಕು, ಕನ್ನಡ ಭಾಷೆ ತಂದರು, ಎಲ್ಲಾದ್ರೂ ಸಂಗ್ರಹ ಮಾಡಿದರು. ಆದರೆ ಹಿಂದವ್ರು ಮಾಡಿದ್ದಾರೆ, ಕ್ರೋಢೀಕರಿಸಿದರು. ಕ್ರೋಢೀಕರಿಸಿ ಕನ್ನಡದಲ್ಲಿ ಹೇಳಿದ್ದು ವಿಶೇಷ ಆಯಿತು. ಅದಕ್ಕೆ ಗ್ರಂಥ ಬರೆಯೋದು ಅಂತ ಹೆಸರು. ಹೊಸ ಬರೀತೀವಿ, ಚೇಂಜ್ ಮಾಡಿ ಬರೀತೀವಿ ಗ್ರಂಥ ಅಲ್ಲ. ಗೊತ್ತಾಯ್ತಿಲ್ಲ? ಕಾಪಿ ಅಂಥೇಳಿ ಬೇರೆ ಆಗಿದ್ರೆ ಕಾಪಿ ಆಗುತ್ತದು. ಬೇರೆಯವ್ರು ಹೇಳಿದ್ದನ್ನೇ ಹೇಳಿದರೆ ಅದು ಟಿಪ್ಪಣಿ ಆಗುತ್ತೆ ಹೊರತು ಇದು ಖಂಡನೆ ಆಗುತ್ತೆ. ಬೇರೆ ಹೇಳಿದ್ರೆ ಏನಾಗುತ್ತದು? ಖಂಡನೆ ಆಗುತ್ತೆ. ಅದು ಅಪಸಿದ್ಧ ಅಂತ ಹೇಳಬಾರ್ದು. ಹಾಗೆಲ್ಲ ಇವತ್ತು ಆ ಟ್ರೆಂಡ್ ಶುರುವಾಗಿದೆ. ಕೆಲವರಲ್ಲಿ ಆ ಟ್ರೆಂಡ್ ಶುರುವಾಯಿತು. ನಾವು ಹೊಸ್ತಾ ಹೇಳ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಚೇಂಜ್ ಮಾಡ್ತಾ ಹೋಗೋದು.
ಋತೇ ಹರಿ ಇದು ಹೊಡಕ್ತಾಗದೆ ಹೊಸ ಪಂಥ ಮಾಡ್ಕೊಳ್ಳಿ ಹೋಗಲಿ ಪಂಥ ಇದಲ್ಲ ಈ ಪಂಥಕ್ಕೆ ಅನುಗುಣ ಅಂತ ಹೇಳಬಾರ್ದು ಪಂಥ ಬದಲಾಗೋಯ್ತು ಋತೇ ಹರಿಂ ಬ್ರಹ್ಮವಾಯು ಶೇಷವೀಂದ್ರಾನ್ ಸಭಾರ್ಯಕಾನ್ ಶಂಕರಂಚೇತಿ ವೈತ್ತವ್ಯಂ ಅನ್ಯನ್ ಮೋಹಾರ್ಥ ಮುಚ್ಯತೆ ಇತಿ ವಿಷ್ಣುಕೃತ ತತ್ವನಿರ್ಣಯೇ ವಿರುದ್ಧವಾದ ತಾರತಮ್ಯ ಎಲ್ಲರೂ ಹೇಳಿದರೆ ಅದು ಮೊಸರಮೋಹನಕ್ಕೆ ಹೇಳಿರ್ತಾರೆ ಹೊರತು ಏನಲ್ಲ ಸಿದ್ಧಾಂತ ಅಲ್ಲ. ಮೊಸರಮೋಹನಕ್ಕೋಸ್ಕರ ಒಂದು ಪುರುಷ ವ್ಯತ್ಯಾಸಾದಿಗಳು ಒಂದು ಅನೇಕ ಕಾರಣ ಅದನ್ನು ಪೂರ್ವಾಪರ ತಿಳ್ಕೊಂಡಿರ್ಬೇಕು. ನಮಗೆ ಗೊತ್ತೀಗ ಆಡಿಟ್ ಇತ್ಯಾದಿ ಮಾಡ್ಲಿಕ್ಕೆ ಹೊರಟ ಸಬ್ಮಿಟ್ ಮಾಡ್ಬೇಕಾದ್ರೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಅದೇ ಹೂ ಅಂದ್ಬಿಡ್ತೀವಿ, ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಏನು ನಮಗೆ ಅದು ಗೊತ್ತಿಲ್ಲ, ನಮಗೆ ಅದೆಲ್ಲ ಗೊತ್ತಿರೋದಿಲ್ಲ. ಕೆಲಸ ಇರ್ತಂತ ಏನು ಕೊಟ್ಟು ಸೈನ್ ಮಾಡಿ ಕಳಿಸ್ಕೊಟ್ಬಿಡ್ತಾರೆ, ತಾಲಿ ಕಳಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾತಕ್ಕೆ ಅಂದರೆ ಅವ್ರು ಹೇಳ್ತಾರೆ, ಹೇಳಿದ್ರು ಅರ್ಥ ಮಾಡಿ ಕೆಲವು ಸಲ ಕೇಳೋಕ್ಕೆ ಹೋಗ್ತೀವಿ ತಿಳ್ಕೊಳ್ಳಿ. ಡಾಕ್ಟ್ರು ಭಾಳ ಸೂಕ್ಷ್ಮ ವಿಚಾರ ಕೇಳ್ತೀರಿ, ಅವ್ರೇನು ಸ್ವಲ್ಪ ರಫಾಗಿ ಹೇಳ್ತಾರೆ, ಹೆಚ್ಚು ಕೇಳಿದರೆ ನೀವು ಬಿಡಕ್ಕೆ ಓದಬೇಕಷ್ಟೇ, ಇಲ್ಲೆಲ್ಲ ಹೇಳೋಕ್ಕಾಗಲ್ಲ. ಅದು ಪಾಠ ಮಾಡ್ತಾ ಕೂತ್ಕೊಂಡ್ರೆ ಕ್ಲಾಸ್ ಆಗುತ್ತೆ, ಟ್ರೀಟ್ಮೆಂಟ್ ಆಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಏನು ಮಾಡ್ತಾರೆ ಇವರು, ಸುಮ್ಮನೆ ಮೆಕ್ಯಾನಿಕಲ್ಲಾಗಿ ಯೋಚನೆ ಮಾಡೋದು, ಬಾಯಿ ಬಂದ ಬೈಯೋದು, ಹಾಗೆ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಅನ್ನೋದು ಬೆಸ್ಟ್. ಅದು ನಮ್ಗೆ ಅದಾಗ ಗೊತ್ತಾಗಲ್ಲ, ಸಂಬಂಧಪಟ್ಟವ್ರನ್ನ ಕೇಳಿರ್ಬೇಕೇ ಹೊರತು ತನ್ನ ಸೀಮಿತವಾದ ಜ್ಞಾನದ ಹಿನ್ನೆಲೆಯಲ್ಲಿ ಹಿಂದಿನ ಹೇಳಿದ ಬಗ್ಗೆ ಆಕ್ಷೇಪಣೆ ಮಾಡಕ್ಕೆ ಹೋಗಬಾರ್ದು. ಅದು ಶಾಸ್ತ್ರದಲ್ಲ, ಅದು ಯಾವ ಫೀಲ್ಡಲ್ಲೂ ಮಾಡಬಾರ್ದು. ಗೊತ್ತಾಯ್ತಾ? ಇವ್ರು ಯಾವ ಫೀಲ್ಡ್ ಎಲ್ಲ ಫೀಲ್ಡಲ್ಲೂ ಮಾಡ್ತಾರೆ, ಇಲ್ಲಿ ಮಾತ್ರ ಕೈ ಕೊಡ್ತಾರೆ. ಋತೇ ಹರಿಂ ಬ್ರಹ್ಮವಾಯು ಸೈತ್ಥಂ ಗೃಣತಃ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತೀನ್ ಪ್ರಜಾಪತಿಪತಿಸ್ತನ್ವೀಂ ತತ್ಯಾಜ ವ್ರೀಡಿತಸ್ತದಾ. ಅಲ್ಲೊಂದು ಪ್ರಸಕ್ತಿ ಬಂತು. ಎಷ್ಟನೇ ಶ್ಲೋಕ ನೋಡಿ, 4ರಿಂದ ಡೀಟೇಲಾಗಿ ಹೋಗಿ 33ಕ್ಕೆ ಜಂಪ್ ಮಾಡಿದ್ರು. ಅಲ್ಲೊಂದು ಕಥೆ ಬಂತು. ಇತ್ತಂ ಗೃಣತಃ ಪುತ್ರಾನ್, ಬ್ರಹ್ಮದೇವರು ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು, ಸರಸ್ವತಿ ಅಂತ ಹೆಸರು, ಆಕೆನ ತಾವೇ ಬಯಸಿಬಿಟ್ರು ಅಂತ ಬರುತ್ತೆ ಭಾಗವತದೊಳಗೆ. ಅದಕ್ಕೆ ಆಚಾರ ತಾತ್ಪರ್ಯ ಬರೀತಾರೆ. ಅದಕ್ಕೆ ವಾಕ್ಯ ಮೇಲೆ ತಾತ್ಪರ್ಯ. ಸೈತ್ ಅವರ ಭಾಗ ಹೇಳ್ತಾರೆ, ಸ್ವಾಮಿ ನಿಮ್ಮ ಹೆಂಡತಿ, ನಿಮ್ಮ ಅವರವರು, ನಿಮ್ಮ ಮಗಳವರು, ನಿಮ್ಮ ಹೆಂಡತಿ ಅಲ್ಲ ಅಂತ. ಓ ಹೌದಾ, ಸರಿ ಬಿಟ್ಟುಬಿಟ್ರು ತಾವೇ. ಇದಿಷ್ಟು ಮೇಲ್ನೋಟಕ್ಕೆ ಕಾಣೋದು, ಮೇಲ್ನೋಟಕ್ಕೆ. ಸ ಇತ್ತಂ ಗೃಣತಃ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತೀನ್. ತಮ್ಮ ಎದುರಿಗೇನೆ ಪ್ರಜಾಪತಿಗಳು ಯಾರು ಅಂತ ಕೇಳಿದರೆ ದಕ್ಷ, ಕಶ್ಯಪ ಅವರೆಲ್ಲ ಪ್ರಜಾಪತಿಗಳು. ಅವ್ರು ಹೇಳ್ತಾರೆ, ಆಗ ಪ್ರಜಾಪತಿ ಪತಿ ಅಂದರೆ ಯಾರೋ ಬ್ರಹ್ಮದೇವರು. ಪ್ರಜಾಪತಿ ತನ್ವೀಂ ತತ್ಯಾಜ ವ್ರೀಡಿತ. ಸ್ವಲ್ಪ ನಾಚಿಕೆ ಮಾಡಿ ಹೌದಾ ಅಂತ ನಾಚಿಕೆ ಪಟ್ಟ ಮಾಡಿ ಬಿಟ್ಟುಬಿಟ್ರು. ಇಲ್ಲಿ ಆಚಾರ್ಯ ಬರೀತಾರೆ, ಇದು ಬೇರೆ ವಿಷಯ. ಇದು ಬ್ರಹ್ಮದೇವರ ಅಜ್ಞಾನ ಅಲ್ಲ, ಇವರಿಗೆ ಅಜ್ಞಾನ ಇದೆ. ಯಾರಿಗೆ? ಅವರಿಗೆ ಅಜ್ಞಾನ ಇದೆ. ಏನು ಗೊತ್ತಾ? ಸೈತ್ಥಂ ಗೃಣತಃ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತೀನ್ ಪ್ರಜಾಪತಿಪತಿಸ್ತನ್ವೀಂ ತತ್ಯಾಜ ವ್ರೀಡಿತಸ್ತಥಾ ತದಾ ಯಾಂ ತತ್ಯಾಜ ವಿಭುರ್ಬ್ರಹ್ಮ ಮಾನುಷಿ ವಾಕ್ಯ ಸಾಸ್ಕೃತ. ಅವ್ರ ಮುಖ್ಯ ಸರಸ್ವತಿ ಅಲ್ಲೇ ಇಲ್ಲ. ಮುಖ್ಯ ಅಸುರಮೋಹನಕ್ಕೆ ಹಾಗೆ ಮಾಡಿದ್ದೆ ಹೊರತು ಅವರು ನಿಜವಾಗಲೂ ಯಾರೋ ಮನುಷ್ಯ ಸರಸ್ವತಿ, ಮನುಷ್ಯವಾಕ್ಯ ಅಭಿಮಾನಿ ದೇವತೆ. ಅವರು ಸರಸ್ವತಿ ದೇವವಾಕ್ಯ ಅಭಿಮಾನ ದೇವತೆ. ಈಗಿನ ದೇವತೆನೇ ಅಲ್ಲ ಅಂತಲ್ಲ, ಹೆಸರು ಸರಸ್ವತಿನೇ, ಆದರೆ ಆ ಸರಸ್ವತಿ ಅಲ್ಲ, ಈ ಸರಸ್ವತಿ ಬೇರೆ. ಯಾವ ಹೇಳ್ತೀವಿ ಕಮಿಷನರು, ಯಾವುದೋ ಡಿಪಾರ್ಟ್ಮೆಂಟ್ ಕಮಿಷನರು. ತಪ್ಪು ತಿಳ್ಕೊಂಡ್ರೆ ಹಾಗೆ ಇದು ತಪ್ಪು ತಿಳ್ಕೊಂಡಿಲ್ಲ, ಉದ್ದೇಶಪೂರ್ವಕ ಹಾಗೆ ಮಾಡ್ತಾರೆ. ಸಾಸ್ಪೃತ ಸರಸ್ವತಿ ನಿಜಾ ಭಾರ್ಯ ದೇವೀಂ ವಾಚಂತು ತಾಂ ವಿದುಹು ಇತಿ ಚ. ಸರಸ್ವತಿ ಅಂದರೆ ಅವರ ಪತ್ನಿ, ಅವರು ದೇವಿ ವಾಕ್ಯದ ಅಭಿಮಾನಿ ದೇವತೆ. ಈ ದೇವತೆ ಅಲ್ಲ. ಈಗ ನಮಗೆ ಗೊತ್ತಾಗುತ್ತೆ ವಿಶೇಷ ಏನದು, ವಾಕ್ಯಗಳಲ್ಲೂ ತಾರತಮ್ಯ ಇದೆ. ದೇವಿ ವಾಕ್ಯ ಬೇರೆ, ದೇವಿ ವಾಕ್ಯದ 2 ಅರ್ಥ. ಸಂಸ್ಕೃತ ಅಂತ ಒಂದು ಅರ್ಥ, ಉಳಿದು ಬೇರೆ ಅಂತ ಇನ್ನೊಂದು ಅರ್ಥ. ಅಥವಾ ದೇವತೆಗಳ ಆಭಾಷೆ ಅಂತ ಇನ್ನೊಂದು ಅರ್ಥ. 2 ಅರ್ಥದಲ್ಲೂ ಕೂಡ ಡಿಫರೆಂಟ್ ಇದೆ. ವಾಗಭಿಮಾನಿ ದೇವತೆ ಬಗ್ಗೆ ಎಲ್ಲಾದರೂ ಕೂಡ ಕಡಿಮೆ ಹೆಸರು ಹೇಳಿಬಿಟ್ಟಿದ್ರೆ ಅದು ಮನುಷ್ಯರ ವಾಕ್ಯ ಸಂಬಂಧ, ಸರಸ್ವತಿಗಲ್ಲ. ಸರಿಯಾಗಿ ಹೇಳಿದಾಗ ಅದು ಅದು ಅಲ್ಲಿ ಇವ್ರನ್ನ ಹೆಚ್ಚು ಅಂತ ಹೇಳಿದರೆ ಅವ್ರನ್ನ ತೊಗೋಬೇಕು, ಕಡಿಮೆ ಇವನು ತೊಗೊಳ್ಬೇಕು. ಈ ಸೂಕ್ಷ್ಮ ವ್ಯತ್ಯಾಸ ಗೊತ್ತಿಲ್ಲದೆ ಏನು ಮಾಡಿಬಿಡ್ತಾರೆ, ಉಲ್ಟಾ ಬಟ್ಟ ಮಾಡ್ತಾರೆ. ಮತ್ತೆ ಮಾಡಬಾರ್ದು. ಹಾಂ ಅವರು ಅವಂತಾರೆ, ಅವ್ರಿಗೆ ಸರಸ್ವತಿ ಹೆಸರೇ ಇರುತ್ತೆ. ಡೈರೆಕ್ಟ್ ಎಲ್ಲದಕ್ಕೂ ಡೈರೆಕ್ಟರ್ ಇರ್ತವೆ. ಎಲ್ಲರಿಗೂ ಕೂಡ ಏನು ಡಿಪಾರ್ಟ್ಮೆಂಟ್ ಹೆಸರು ಒಂದೇ, ಡೈರೆಕ್ಟರ್ ಆಫ್ ಕಲ್ಚರ್, ಅಗ್ರಿಕಲ್ಚರ್, ಡೈರೆಕ್ಟರ್ ಆಫ್ ಡೆಪ್ಯೂಟಿ ಕಲ್ಚರ್ ಎಲ್ಲ ಒಂದೇ. ವಾಕ್ ಒಂದು ಭಾಗ ಅದು. ಯಾರು ಅದು ಹೇಳಿಲ್ಲಲ್ಲ, ಹೇಳಿದ್ದೆ ಹೇಳಕ್ಕೆ ಹೋಗಬಾರ್ದು. ಹೇಳಿಲ್ಲ ಅಷ್ಟೆ. ಅವರೆಲ್ಲ ಅನುಗ್ರಹ ಇರ್ತದೆ. ಅಂಶ ಅಂದರೆ ಡಿಪಾರ್ಟ್ಮೆಂಟ್ ಹೋಲ್ಡ್ ಇರುತ್ತಲ್ಲ, ಹಾಗೆ ಅಂಶ ಅಂತ ಹೇಳಬಾರ್ದು. ಆವೇಶ, ಅಂಶ, ರಫ ಪ್ರಸಂಗದಲ್ಲಿ ಏನು ಹೇಳ್ತಾರೋ ಹೇಳಬೇಕು. ಹೆಚ್ಚು ಪವರ್ ಉಪಯೋಗಿಸಿದ್ರೆ ಆವೇಶ, ಜಸ್ಟ್ ಇದಾದ್ರೆ ಅಂಶ. ಅಂಶದಲ್ಲೂ ಭಿನ್ನಾಂಶ, ಮತ್ತು ಸ್ವರೂಪಾಂಶ ಹೇಳಬಾರ್ದು, ಭಿನ್ನಾಂಶ ಅಂತ ಹೇಳಬೇಕು. ಯಾಮ್ ತತ್ಯಾಜ ಇದೆಲ್ಲ ಹೇಳೋದಕ್ಕೆ ಎಲ್ಲರಿಗೆ ಯಾರಿಗೆ ಬೇಕಾಗಿತ್ತು, ನಿರ್ಣಯ ಕೊಡಬೇಕಾಗಿತ್ತು. ನಿರ್ಣಯ ಕೊಡೋ ಜಡ್ಜ್ಮೆಂಟ್ ಸುಮ್ಮನೆ ಕೊಡೋದಿಲ್ಲ. ಯಾವಾಗ ಯಾಕೆ ಕೊಡ್ತಾರೆ?
ಆ ಸೆಕ್ಷನ್ ಕೋಟ್ ಮಾಡ್ತಾರೆ. ಇದ್ರ ಪ್ರಕಾರ ಅಪರಾಧಿ, ಇದ್ರ ಪ್ರಕಾರ ಶಿಕ್ಷೆ ಮತ್ತೆ ಏನೋ ಶಿಕ್ಷೆ ಕೊಡಾಗಿಲ್ಲ ಇವರು. ಆ ಶಿಕ್ಷೆ ಕೂಡ ಏನಾಗಿರಬೇಕು, ಅದು ಮೇಳದ ಶಿಕ್ಷೆ ಆಗಿರಬೇಕು. ಅದಕ್ಕೆ ಆಚಾರ್ಯ ಎಲ್ಲ ಕೊಟೇಶನ್ ಕೊಡ್ತಾ ಹೋಗ್ತಾ ಜಡ್ಜ್ಮೆಂಟ್ ಇದು. ಆಚಾರ್ಯ ಕೊಟೇಶನ್ ಕೊಡೋದಕ್ಕೆ ಒಂದು ಪರ್ಪಸ್ ಏನೋ, ನಾವೆಲ್ಲ ಸ್ವಂತ ಹೇಳ್ತಾ ಇಲ್ಲ, ವೇದವ್ಯಾಸ ದೇವರೇ ಹೇಳಿದ್ದಾರೆ ಅಂತ ಹೇಳಬೇಕಾದ್ರೆ ಒಂದು ಪರ್ಪಸ್ಸು. ಸೆಕೆಂಡ್ ಏನು ಅಂತ ಕೇಳಿದರೆ, ತಾವು ಹೇಳೋ ಮಾತಿಗೆ ಆಧಾರ ಕೊಡಬೇಕಲ್ಲ, ಅದಕ್ಕೆ ಆಧಾರಗಳು ಕೊಟ್ಟು ನಿರ್ಣಯ ಅಂತ ಹೇಳಿದ್ಮೇಲೆ ಕೊಡಬೇಕಲ್ಲ ನಿರ್ಣಯ. ತಾಂ ದಿಶೋ ಜಗೃಹುರ್ಘೋರಾಂ ನಿಹಾರಂ ಯದ್ವಿದುಸ್ತಮಃ. ತಾಂ ದಿಶಃ ಜಗೃಹುರ್ಘೋರಾಂ ನಿಹಾರಾಂ ಬುದ್ಧಿ. ಇನ್ನೊಂದು ತಮಸ್ ಸೃಷ್ಟಿ ಆಯ್ತಾಗ ಅದನ್ನೆಲ್ಲ ಒಂದು ಅಯೋಗ್ಯರೆಲ್ಲ ತೊಗೊಂಡು ಹೋಗ್ಬಿಟ್ಟು ತಮಸ್ಸು ಅಂತೇಳಿ ಹಿಂದೆ ಬಂತಲ್ಲ ಅಂಥ ತಮಸ್ಸಿನ ಒಂದು ಭಾಗನ ಹಸುರು ತೊಗೊಂಡ್ಬಿಟ್ಟು. ಅಭಿಮಾನಿನಃ ಶಬ್ದತಶ್ಚ ಬ್ರಹ್ಮ ವೇದಾಂಸ ಸರ್ಜ ಯಜ್ಞಾದೀನ್ ಚಕ್ರುಪೇ ವಾಚ ತಥಾ ಸರ್ವಾಭಿಮಾನಿನಃ. ಆಮೇಲೆ ಬ್ರಹ್ಮದೇವರು ಅಭಿಮಾನಿನಃ ಶಬ್ದತಶ್ಚ ಬ್ರಹ್ಮ ವೇದಾಂಸ ಸರ್ಜ, ವೇದಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಕರ್ಕೊಂಡು ಬರುತ್ತೆ. ವೇದನ್ನು ಸೃಷ್ಟಿ ಮಾಡಲಿಲ್ಲ, ಅಭಿಮಾನಿ ದೇವತೆಗಳನ್ನ ಅಪಾಯಿಂಟ್ ಮಾಡಿದರು ಅಂತ ಅರ್ಥ. ಮೊದಲು ಡಿಪಾರ್ಟ್ಮೆಂಟ್ ಇರುತ್ತೆ, ಆಮೇಲೆ ಪೋಸ್ಟಿಂಗ್ ಆಗುತ್ತೆ, ಗೊತ್ತಾಯ್ತಾ? ಆ ರೀತಿ ಬ್ರಹ್ಮದೇವರು ಮಾಡಿದರು. ಯಾಕೆ ವೇದಗಳನ್ನು ಸೃಷ್ಟಿ ಮಾಡಲಿಲ್ಲ, ಅನಾದಿ ನಿತ್ಯ ಅವು. ಆದ್ದರಿಂದ ಎಲ್ಲಿ ಬರುತ್ತೆ ಉದಾಹರಣೆಗೆ, ರುಚಃ ಸಾಮಾನಿ ಜಗ್ನಿರೆ ಪುರುಷ ಸೂಕ್ತ. ರುಚಃ ಸಾಮಾನಿ ಜಗ್ನಿರೆ ಸುಮ್ಮನೆ ಅರ್ಥ ಏನದಕ್ಕೆ, ಋಗ್ವೇದ ಯಜು ಸಾಮವೇದ ಎಲ್ಲ ಓಡು ಹುಟ್ಟುಬಿಟ್ಟು ಅಂತ, ಜಗ್ನಿರೆ ಹುಟ್ಟುಬಿಟ್ಟು ಅಂತ ಅಲ್ಲ, ಅಭಿವ್ಯಕ್ತವಾದವು ಅಂತ ಒಂದು ಅರ್ಥ. ಇನ್ನು ಅಭಿಮಾನಿ ದೇವತೆಗಳು ಸೃಷ್ಟಿಯಾದರು ಇನ್ನೊಂದು ಅರ್ಥ. ಅಭಿಮಾನಿ ಶಬ್ದತಶ್ಚ ಬ್ರಹ್ಮ ವೇದಾಂಸ ಸರ್ಜ ಯಜ್ಞಾದೀನ್ ಚಕ್ರುಪೇ ವಾಚ ತಥಾ ಸರ್ವಾಭಿಮಾನಿನಃ. ಅದೇ ರೀತಿ ವೇದಾಭಿಮಾನಿಗಳನ್ನು, ಯಜ್ಞಾಭಿಮಾನಿಗಳನ್ನು, ಸರ್ವತತ್ವಗಳ ಅಭಿಮಾನಿ ದೇವತೆಗಳನ್ನು ಬ್ರಹ್ಮದೇವರು ಏನು ಮಾಡ್ತಾರಾಗ ತಾವು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಮೊದಲು ಸೃಷ್ಟಿಯಾಗಿದೆ ಒಂದು ಸೃಷ್ಟಿ, ಇನ್ನೊಮ್ಮೆ ಹುಟ್ಟಿ ಬರ್ತಾವರೆಲ್ಲ ಕೂಡ. ಋಗ್ಯಜುಸ್ಸಾಮಾಥರ್ವಾಖ್ಯಾನ್ ವೇದಾನ್ ಪೂರ್ವಾದಿಭಿರ್ಮುಖೈ ಶಸ್ತ್ರಮಿದ್ಯಾ ಸ್ತುತಿಸ್ತೋಮಃ ಪ್ರಾಯಶ್ಚಿತ್ತಂ ಯಥಾಕ್ರಮಂ. ಮುಂದೆ ಋಕ್ ಯಜುಹು ಸಾಮ ಅಥರ್ವಾನ್ ವೇದಾನ್ ಪೂರ್ವಾದಿಭಿರ್ಮುಖೈ. ಅವರ ದಿಕ್ಕು ನಾಲ್ಕಿದೆ ಮುಖಗಳು, ಹೀಗೆ ಹೀಗೆ ಹೀಗೆ. ಪೂರ್ವ ಆದಿ, ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ, ಈ ಕ್ರಮದಲ್ಲಿ 4 ವೇದಗಳನ್ನು ಉಚ್ಚಾರಣೆ ಮಾಡಿದರು. 4 ವೇದಗಳನ್ನು ಅಂದರೆ ಸೈಮಿಲ್ಟೇನಿಯಸ್ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಇದರಿಂದ ಪೂರ್ವ ದಿಕ್ಕಿನಿಂದ ಇದು, ದಕ್ಷಿಣಾದಿಗಳಿಂದ ಯಜುರ್ವೇದಾದಿಗಳು, ಈ ರೀತಿ ಸತತ ಪಾರಾಯಣ ಮಾಡ್ತಾನೆ. ಇದು ವಿಶೇಷ. ದೇವರಿಗೆ 4 ಮುಖ ಇದ್ದವರೇ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಅನಂತ ಮುಖ ಪರಮಾತ್ಮನಿಗಾದ್ದರಿಂದ ಪ್ರತಿ ಕ್ಷಣದಲ್ಲೂ ಏನು ಮಾಡ್ತಾರೆ, ಸಮಸ್ತ ವೇದಗಳನ್ನು ಉಚ್ಚಾರಣೆ ಮಾಡ್ತಾರೆ. ಸುಮ್ಮನೆ ನೋಡಿದ ಶ್ಲೋಕ ಏನದು, ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭಭಾಸಕಂ ವೈಕುಂಠಸ್ಯಾಖಿಲ ವೇದಾ ಉದ್ಗೀರ್ಯಂತೆ ಅನಿಶಂ. ಇಷ್ಟೇ, ಎಷ್ಟು ಅನಿಶಂ ಉದ್ಗೀರ್ಯಂತೆ ಯಾವಾಗಲೂ ಹೇಳಲ್ಪಡ್ತಾ ಇದೆ. ಇದು ದೇವರ ಮಹಿಮೆ ಆಯ್ತಾಗ. ಸುಮ್ಮನೆ ಯಾವುದೋ ಒಂದು ಶ್ಲೋಕ ಬರ್ತಿದ್ದಲ್ಲ, ಅದನ್ನು ಶ್ಲೋಕದ ಹಿನ್ನೆಲೆ ಏನಿದೆ ಈಗ? ಶ್ಲೋಕದ ಹಿನ್ನೆಲೆ ವೇದವಿದ್ಯೆಯಲ್ಲಿ ಎಲ್ಲ ನಿರಂತರವಾಗಿ ಅಷ್ಟು ವೇದಗಳನ್ನು ಒಂದು ಸರ್ತಿಗೆ ಹಾಡಿಬಿಡ್ತಾರೆ. ಅಟ್ ಎ ಟೈಮ್ ಎಂಟೈರ್ ವೇದ ಮುಗಿದೋಗುತ್ತೆ ಒಂದು ನಿಮಿಷಕ್ಕೆ, ಸೆಕೆಂಡ್. ವೇದ ಪಾರಾಯಣ ಋಗ್ವೇದಕ್ಕೆ ಎಷ್ಟು ಗಂಟೆ ಬೇಕು, ಇದಕ್ಕೆ ಎಷ್ಟು ಬೇಕು, ಆ ಥರ ಅಲ್ಲ, ಒಂದೇ ಕ್ಷಣದೊಳಗೆ ಎಲ್ಲ ವೇದ. ಇವರು ಹಾಗೆ ಮಾಡ್ತಾ ಇಲ್ಲ. ಇದು ಗ್ರೇಟೇ, ಯಾಕಂದ್ರೆ ಒಂದೊಂದು ಸೈಮಿಲ್ಟೇನಿಯಸ್ ಆಗಿ ಹೇಳೋದು. 2 ಶ್ಲೋಕ ವಾಯುಸ್ತುತಿ ವಾಯುಪೃಷ್ಠ ಒಟ್ಟೊಟ್ಟು ಹೇಳೋಕ್ಕಾಗ್ತದ? ಒಂದನ್ನೇ ಒಟ್ಟಿಗೆ ಹೇಳೋಕ್ಕಾಗೋದಿಲ್ಲ, ಅದು ಹೇಳೋದಕ್ಕಾಗದೆ. ಇದು ಬ್ರಹ್ಮದೇವರ ಕೆಪಾಸಿಟಿ, ಅದಕ್ಕೆ ಬರೀತಾರೆ. ಇದು ಅನುವ್ಯಾಖ್ಯಾನ ಹಾಗೆ ಬರೆಸಿದ್ದವರು. ಒಬ್ಬೊಬ್ಬರು ಒಂದೊಂದು ಕೇಳಿಸ್ಬೇಕು, ಒಬ್ಬೊಬ್ರಿಗೆ ಒಂದೊಂದು ಪದ. ಮೊದಲಿದ್ದ ಇವರಿಗೆ 2 ಅವರಿಗೆ 3 ಅವರಿಗೆ 4 ಅವರಿಗೆ ಅವ್ರಿಗೆ ಕನ್ಫ್ಯೂಷನ್ ಆಗಿ ಇನ್ನೊಂದು ಕೇಳಿಸ್ಬಾರ್ದು. ಅವರಿಗೆ ಕೇಳಿಸ್ಬಿಟ್ರೆ ಏನಾಗುತ್ತೆ, ಆದರೂ ಬರ್ಕೋಬೇಕಾಗುತ್ತೆ. ಇದು ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟು ಮಾಡಲಿಲ್ಲ. ಇದು ಅದಕ್ಕೆ ಭಾವಿ ಬ್ರಹ್ಮ ಅಂತ ಪ್ರೂವ್ ಆಯಿತು. ಬ್ರಹ್ಮದೇವರಾಗಿ ವೇದಗಳನ್ನು ಮತ್ತೆ ಉಚ್ಚಾರಣೆ ಮಾಡಿ ಇನ್ನೊಂದು ವೇದ ಬೇರೆ ಚಾನಲ್ ಕಾಣೋಕ್ಕೆ ಶುರು ಮಾಡಿ ಚಾನಲ್ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಚಾನಲ್ ಒಂದು ಚಾನಲ್ ಹೋದ ತಕ್ಷಣ ಏನಾಗುತ್ತದ, ಟೋಟಲಿ ಡೀಲಿಂಗ್ ಆಗಿಬಿಟ್ಟು. ಇದು ಇಲ್ಲದೆ ಮಧ್ಯೆ ಮಧ್ಯೆ ಬರ್ತಿದ್ರೆ ತಪ್ಪದು, ಆಗಬಾರ್ದು. ಆ ರೀತಿ ಹೇಳ್ತಾರೆ. ಇದು ಭಾರಿ ದೊಡ್ಡದು. ಅನುವ್ಯಾಖ್ಯಾನ ಹಾಗೆ ಹೇಳಿದರು. ಅರ್ಥ ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಸುಮ್ಮನೆ ಜನ ಬರೀ ಮಹಿಮೆ ಆಗೋದಿಲ್ಲ. ಮಹಿಮೆ ಆಗೋದು ಯಾವಾಗ? ಈ ರೀತಿ ಅರ್ಥ ಮಾಡಿದರೆ ಒಂದು ಅಧ್ಯಾಯ ಪೂರ್ತಿ ಒಬ್ರಿಗೆ ಹೇಳಿ ಮುಗಿಸಿಬಿಟ್ರು, 2ನೇವರ ಕರೆದ್ರು, ಮತ್ತೆ ಪೂರ್ತಿ ಹೇಳಿಲ್ಲ. ಯುಗಪತ್ರ ಚಯನ್ನೇನ ಅಂತ ಅನುವ್ಯಾಖ್ಯಾನ ಏನು ಹೇಳ್ತಾರೆ ಮಧ್ವೊಳಗೆ? ಯುಗಪತ್ ಸೈಮಿಲ್ಟೇನಿಯಸ್ಲಿ ಬರೆಸ್ತಾ ಇದ್ದಾರೆ. ಇದು ವಿಶೇಷ.
ನಾಳೆ ಹೇಳಿದ್ದೇನು, ನಾಲ್ಕು ಮುಖದವರು ಅಂದರೆ ಕೆಲವು ಕಾಣಿಸ್ಬೋದು, ಕಾಣಿಸ್ತಾ ಇರೋದು ಅಷ್ಟೇ ಹೊರತು ಇದ್ದೇ ಇರುತ್ತೆ ಅದು. ನಾಲ್ಕು ಮುಖ ಆಗಲೇ ಬಂದಿದ್ದಲ್ಲದು, ಅವ್ರ ಕೆಪಾಸಿಟಿ ಇರೋದೇ ಹಾಗೆ ಅಂತ ಅರ್ಥ. ಮತ್ತು ನಾಲ್ಕು ದಿಕ್ಕಿಗೂ ನೋಡ್ತಾರೆ, ನಮಗೆ ನಾಲ್ಕು ದಿಕ್ಕಿಗೆ ನೋಡೋಕ್ಕೆ ಬರುತ್ತಾ ಒಟ್ಟಿಗೆ? ಮತ್ತು ಎರಡು ಕಣ್ಣಿದ್ರು ಕೂಡ ನೋಡೋದೆಷ್ಟು, ಇದು ಮತ್ತೆ ತಿರುಗಬೇಕು, ಈ ಕಡೆ ಹಿಂದದ್ದು ನೋಡೋಕ್ಕೆ ಬರೋದೇ ಇಲ್ಲ, ಪೂರ್ತಿ ತಿರುಗಿ ನೋಡಬೇಕು ಹೊರತು ನೋಡೋಕ್ಕೆ ಬರೋದಿಲ್ಲ. ನಾಲ್ಕು ಮುಖರು ಎಲ್ಲ ದಿಕ್ಕಿಂದ ನೋಡ್ತಾ ಇರೋದ್ರೆ ಪೂರ್ಣ ಪ್ರಜ್ಞರು. ಪ್ರತಿ ಸರ್ತಿನೂ ಏನು ಬರುತ್ತೋ ಅವರಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅದೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೇಳಿ. ಹಾಂ ಹಾಂ, ಅದು ಬೇರೆ ಇದು ಹೇಳಿಲ್ಲ ಇಲ್ಲೆಲ್ಲ ಬಂದೇ ಬರೋಣ. ಇದು ಇಲ್ಲಿ ಹೇಳಿಲ್ಲ ಅದು ಯಾವುದೋ ಉಪಾಧಿಕ ಸಣ್ಣ ಕ್ಷಣ, ಅದು ಬೇರೆ, ಅದು ಸುಮ್ಮನೆ ಅದು ಡೂಪ್ಲಿಕೇಟ್ ತಲೆ, ನಿಜವಾದ ತಲೆ ಅಲ್ಲ ಅದು ಅದಕ್ಕಿಂತ ತೆಗೆದಾಕ್ರೆ ಕೊಟ್ಟರು ಅದನ್ನು ಅದೇ ಅದಕ್ಕೆ ಅಷ್ಟು ಇದು ಬಂತು ವಿಷಯ, ಅದು ಬಂದು ಅಷ್ಟಕ್ಕೆ ಬಂತು. ಈ ಪೇಪರ್ ಫೋಟೋ ಹರಿದಾಗ ಸಿಟ್ಟು ಬರುತ್ತೋ ಇಲ್ವಾ? ಯಾರ್ದ ಫೋಟೋ ಹಾಕ್ಬಿಟ್ರೆ ಯಾರು ನಗೋದಿಲ್ಲ, ಸಿಟ್ಟು ಬರುತ್ತೆ, ತಕ್ಷಣ ಸಿಟ್ಟು ಬರುತ್ತೆ, ಹೋಗ್ಬಿಟ್ಟು ಮಾತಾಡಿದ ಎದ್ದು ಬರ್ತಾರೆ, ಸಣ್ಣವರ ಹೊಡೆದಾಕ್ತಾರೆ. ಯಾಕೆ ಅವ್ರನ್ನೇನು ಮಾಡಿಲ್ಲ, ಅವರು ಫೋಟೋ ಹಾಕಿ ತುಳಿದು ಬಿಡ್ತಾರೆ ಕಾಲಿಗೆ, ಸಿಟ್ಟು ಬರುತ್ತಲ್ಲ ಆ ಥರ. ಆದ್ದರಿಂದ ಅದು ನಿಜವಾದ ಮುಖ ಆಗಿದ್ದರೆ ಕಟ್ಲಕ್ಕೆ ಸಾಧ್ಯ, ಕಟ್ ಮಾಡೋಕ್ಕೆ ಆಗೋದಿಲ್ಲ ಅವರಿಗೆ. ಯಾತಕ್ಕೆ? ಮಹತ್ತತ್ವದ ಮುಖ, ಅದು ಅಹಂಕಾರ ತತ್ವದ ಮುಖ, ಕಟ್ ಮಾಡೋಕ್ಕೆ ಬರೋದೇ ಇಲ್ಲ. ಐದನೇ ಮುಖ ಏನು ಹೇಳಿದ್ರೆ? ಏನು ಮಾಡಿದ್ದಕ್ಕೆ? ಹಾಂ ಹೌದು. ಹಾಂ ಅದೇ ಹೇಳಿದ್ದು, ಡೂಪ್ಲಿಕೇಟ್ ಅದು ಕರೆಕ್ಟ್, ಡೂಪ್ಲಿಕೇಟ್ ಅಂಬೋದು ಕರೆಕ್ಟು, ಅದು ಒರಿಜಿನಲ್ ಅಲ್ಲ. ಅದನ್ನು ಇವರು ಏನು ಮಾಡಿ ಯಾವುದೋ ಕಾರಣಕ್ಕೆ ಅದು ಅಪಸ್ವರ ಹೇಳಿದರು ಅದರಲ್ಲಿ ಅವರು. ಯಾಕೆಂದ್ರೆ ಉದ್ದೇಶಪೂರ್ವಕ ಹೇಳಿದ್ದದು. ಇವರು ವೃತ್ರಾಸುರ ಹುಟ್ಟಬೇಕಾದ್ರೆ ಹೇಳಿದ ಅಪಸ್ವರ, ಅದೇನಾಯಿತು, ಸ್ವರ ವ್ಯತ್ಯಾಸ ಮಾಡಿಕೊಡೋದು ಹೇಳಿದ್ದು ಅವರು ಕೈ ಮೀರಿ ಹೋಯಿತು. ಇವ್ರು ಕೈ ಮೀರಿ ಹೋಗಿಲ್ಲ, ಹೃದಯ ಹಾಗೆ ಮಾಡಬೇಕು, ಅವನ ಪ್ರಾರಂಭ ಇತ್ತು ಅವರಿಗೆ, ಪರಿಹಾರಕ್ಕೋಸ್ಕರ ಹಾಗೆ ಮಾಡಿ. ಅದೇ ಬ್ರಹ್ಮಕಪಾಲ ಅಂತ ಅದೇ ಅಲ್ಲ, ಕಟ್ ಮಾಡಿದ್ದು ಅಲ್ಲಿ ಬಿಟ್ಟಿತ್ತು ಅಂತ ಅರ್ಥ. ಅಲ್ಲಿ ಬಿಟ್ಟೋಯ್ತು, ಅಲ್ಲಿ ಪೂರ್ತಿಯಲ್ಲೂ ಬಿಡಲಿಲ್ಲ, ಅಲ್ಲಿ ಹೋದಾಗ ಬಿಟ್ಟೋಯ್ತು. ಆದ್ದರಿಂದ ಅದೇ ಸ್ಥಳ, ಅಲ್ಲಿ ಮಾಡಿಬಿಟ್ರೆ ಭಾರಿ ಪುಣ್ಯ ಅಂತ ಅಲ್ಟಿಮೇಟ್. ಅಲ್ಲಿ ಮಾಡಿದ್ಮೇಲೆ ಮತ್ತೆ ಮಾಡಬೇಕಾಗಿಲ್ಲ. ಅಲ್ಲ, ಬಿಡ್ತು ಅಂದರೆ ಎರಡು ರೀತಿ ಬಿಡ್ತು. ಹಗ್ಗ ಬಿಚ್ಚಿಬಿಟ್ರು, ಮುಚ್ಚಾಗ ಆಯ್ತು ಈಗ, ಬಟ್ ಪೂರ್ತಿ ಬಿಚ್ಚಿದ್ರು ಟೈಮ್ ಇದೆ. ಮೊದಲೇನಾಗಿತ್ತು ಅಂದರೆ ಅಂಟ್ಕೊಂಡಿತ್ತು, ಅದು ಅಷ್ಟೇ ಒಂದು ಕಡೆ ಬಿಟ್ಟೋಯ್ತು. ಪೂರ್ತಿ ಬಿದ್ದಿದ್ದು ಯಾವಾಗ? ಅಲ್ಲಿ ಬಿದ್ದದ್ದು ಕಡೆಗೆ ಪೂರ್ತಿ ಬಿದ್ದು ಬಿಡುತ್ತೆ, ಆಗ ಅಲ್ಲಿ ಪೂರ್ತಿ ರಿಲೀಸ್ ಆದಾಗ. ಕೆಲವು ಹೇಳ್ತಾರೆ ಹಗ್ಗ ಬಿಚ್ಚಪ್ಪ ಅಂತೇಳಿ ಬಿಚ್ಚಿಬಿಡ್ತಾರೆ. ಬಿಚ್ಚಿದ ತಕ್ಷಣ ಏನಾಯಿತು, ಅವು ಥ್ಯಾಂಕ್ಸ್ ಅಂದ್ಬಿಡ್ತಾರೆ. ಇನ್ನೂ ಬಿಚ್ಚಿಲ್ಲಿ ಪೂರ್ತಿ ಹೋಗಿಲ್ಲ ಅವ್ರು, ಈಗ ಮಾಡ್ಕೊಂಡು ಬಿಚ್ಚಾಕ್ಬಿಡ್ತಾರೆ. ಈ ಪ್ರೋಸೆಸ್ ಸುಲಭ, ಆ ಪ್ರೋಸೆಸ್ ಬೇಸಿಕ್. ಅದು ಫೈನಲ್ ಆಗಿ ಹಗ್ಗ ಬಿಸಾಕಿ ಇಲ್ಲಿ ಹಾಕಿಬಿಟ್ರು ಬೇಕಾದ್ರೆ, ಇದು ಹತ್ತಿರ ಕೂಡ ಇಲ್ಲ. ಆ ಸ್ಥಿತಿ ಬಂದಿದ್ದು ಅಲ್ಲಿ ಆಗಿದ್ದು, ಬದರಿಯಲ್ಲಿ ಆಗಿದ್ದು. ಬದರಿ ಹೌದು. ಅದೇ ಕತೆ ಹೊಲಿಸ್ಬೇಕದಲ್ಲ. ಯಾಕಂದರೆ ಇದೆಲ್ಲ ಹೇಳಿದಾಗ ಬಿಡೋದು ಎರಡು ಸ್ಟೇಜಲ್ಲಿದೆ, ಗೊತ್ತಾಯ್ತಾ? ಪೂರ್ತಿ ಸ್ಟೇಜ್ ಬೇರೆ, ಸ್ವಲ್ಪ ಸ್ಟೇಜ್ ಬೇರೆ. ಅವ್ರದ್ದು ಯೋಗ ಇತ್ತು, ಪ್ರಾರಬ್ಧ ಇತ್ತು, ಬ್ರಹ್ಮ ಮತ್ತೆ ಆ ದೋಷ ಅನುಭವಿಸ್ಬೇಕಾದ ಪ್ರಾರಬ್ಧ ಇತ್ತು, ಅದಕ್ಕೆ ಕ್ರಿಯೇಟ್ ಮಾಡಿದ್ದು. ಯಾರು ಲಕ್ಷ್ಮೀ? ಇಲ್ಲಿ ಎಲ್ಲಿ ಇವರು ಸೃಷ್ಟಿ, ವೇದಾವೇದ ಸೃಷ್ಟಿ ಪರಮಾತ್ಮನೇ ಮಾಡೋದು, ಇವರು ಮಾಡೋಂಗಿಲ್ಲ. ಮತ್ತೆ ಮುಂದಿಂದಿದ್ದು ಮುಂದಿನ ಸ್ಟೇಜಲ್ಲಿ ವೇದಾಭಿಮಾನ ಸೃಷ್ಟಿ ಅಂತ ಹೇಳಿದರೆ ಅವಾಂತರಾಭಿಮಾನಿಗಳಿರ್ತಾರೆ, ಋಷಿಮುನಿಗಳೆಲ್ಲ ವಿಚಾರಣೆ ಮಾಡ್ತಾರೆ. ಅವ್ರ ಪೋಸ್ಟಿಗೆ ಬರಬೇಕೀಗ. ಮೇನ್ ಅಪಾಯಿಂಟ್ಮೆಂಟ್ ಮಾಡ್ಬಿಡೋದು ಮಾಡ್ಕೋತಾರೆ. ಈಗ ಈ ಹೈಕಮಾಂಡ್ ಏನು ಮಾಡುತ್ತೆ, ಚೀಫ್ ಮಿನಿಸ್ಟರ್ ಯಾರು ಹೇಳಿಬಿಟ್ರು, ಇವ್ರಿಗೆ ಪವರ್ಸ್ ಇರುವಾಯ್ತು. ಈಗ ಅವ್ರು ಕೆಲವು ಒಪ್ಪೋದು ಒಪ್ತೇನೆ, ಕೆಲವು ಇವ್ರ ಚಾಯ್ಸ್ 50-50 ಆಗ್ಬೋದು. ಬಟ್ ಮೊದಲು ಮಾಡೋಂಗಿಲ್ಲ, ಆ ಪೋಸ್ಟ್ ಸಿಗಬೇಕು ಫಸ್ಟ್ ಅವ್ರಿಗೆ. ಹೌದು, ಫೈನಲ್. ಅದೇ ಹೇಳಿದ್ದೇನು, ಅಲ್ಲಿ ಪೂರ್ತಿ ಬಿಡುಗಡೆ ಆಗ್ತದೆ, ಅಲ್ಲಿ ಬ್ರಹ್ಮಹತ್ಯೆ ಬಿಡುಗಡೆ ಆಯಿತು, ಪಿತೃ ಸದ್ಗತಿ ಆಗುತ್ತೆ ಅಂತ. ಅದಕ್ಕೆ ಬೇರೆ ಮತ್ತೆ ಮುಗಿದು ತೀರ್ಥ ಶ್ರಾದ್ದದಲ್ಲಿ ಕ್ಲೋಸ್ ಇದ್ದಾಗಲೇ, ತೀರ್ಥ ಶ್ರಾದ್ದ ಅದು ಅಲ್ಟಿಮೇಟ್ ಮಾಡಿದಾಗಲೇ. ಶ್ರಾದ್ದ ಬಿಡಾಗಿಲ್ಲ, ತೀರ್ಥ ಶ್ರಾದ್ದ ಮುಗೀತಲ್ಲಿ, ಇಲ್ಲೇ ಫೈನಲ್ ಮಾಡಿದಾಗ ಆಯ್ತಲ್ಲ, ಕೋರ್ಸ್ ಮುಗೀತು. ಕೆಲವು ಅಲ್ಲೇ ಫಾಸ್ಟ್ ಅಲ್ಲೇ ಮಾಡಿಬಿಡ್ತಾರೆ, ಹಾಗಾಗಿ ಇವೆಲ್ಲ ಆಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗತ್ತೆ, ಇಲ್ಲಿ ಮಾಡ್ಕೊಂಡು ಅಲ್ಲಿಗೆ ಹೋಗೋದು. ಕೆಲವು ಕ್ರಮ ಗೊತ್ತಿಲ್ಲ, ಇದು ಏನಾಯ್ತು ಅಂದರೆ ಬರ್ತಾ ಧರ್ಮ ಮೊದಲು ಥರ ಅಣಕ್ಕೊಂತ ಮಾಕರಿಯಾದಾಗ ಹೋಗೋಯ್ತು. ಹಾಗೆ ಮಾಡಬಾರ್ದು, ನಿಯಮಗಳಿರ್ತದೆ, ಅದು ಮುಗಿಸ್ಕೊಂಡೇ ಹೋಗಬೇಕು.
ಆ ಕ್ರಮಬದ್ಧ ಅಂತೀವಲ್ಲ, ಕ್ರಮಬದ್ಧವಾಗಿ ಮಾಡಬೇಕು. ಯಾವ ಶಕ್ತಿ ಎಲ್ಲೆಲ್ಲಿ ಹೋಗೋ ಅಲ್ಲೇ ಸಾಧ್ಯ ಮುಗಿಸ್ಬಿಟ್ಟು ಹಾಗೆಲ್ಲ ಮಾಡಬಾರ್ದು. ಮಾಡೋದು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿಂದ ಮಾಡ್ಕೋತಾ ಹೋಗಿ ಎಲ್ಲೆಲ್ಲಿ ಫಿನಿಷ್ ಮಾಡಿ ಕೊನೆ ಕೃಷ್ಣ ಅಲ್ಲಿ ಒಂದು ಅದು ವ್ರತ ಅದು ಒಂದು ಆ ಕ್ರಮದಲ್ಲಿ ಮಾಡಿಬಿಟ್ರೆ ಮುಗಿದೋಗ್ತಾರೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅಲ್ಲೂ ಕೂಡ ಹೇಳ್ತಾರೆ ವರ್ಷದೊಳಗೆ ಬಂದರೆ ಮತ್ತೆ ಮಾಡಬೇಡಿ ಅಂತ ಹೇಳಿ. ಆ್ಯಕ್ಚುಲಿ ಮತ್ತೆ ಮಾಡಲೇಬೇಕಾಗಿಲ್ಲ, ವರ್ಷದೊಳಗೆ 2 ವರ್ಷದಾಗಿಲ್ಲ. ಅವ್ರು ಹೇಗೆ ಅದು ಬಿದ್ದರೆ ಹೋಗಿಬಿಡುತ್ತೆ ಅಂತ ಹೇಳಿ, ಬಿಡುತ್ತೆ ಅಂತೇಳಿ ಅಷ್ಟೇ ಹೊರತು ಮತ್ತೆ ಸರಿಯಾಗಿ ಮಾಡಿರಲ್ಲ ಮತ್ತೆ ಮಾಡ್ಕೊಂಡು ಹೋಗಲಿ ಅಂತ ಆ ಥರ. ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಸ್ಪೀಕ್ ಕ್ಲೋಸರ್ ಆ ವ್ರತ ಮುಗೀತಾರೆ. ಅಲ್ಲಿ ಮಾಡಿ ಅದಕ್ಕೆ ಇಲ್ಲಿಂದ ಕ್ರಮವಾಗಿ ಮಾಡ್ಕೊಂಡು ಹೋಗಬೇಕು. ಒಂದು ಸತಿ ಮುಗಿಸ್ಬಿಟ್ರೆ ಮುಗೀತಲ್ಲ, ಮತ್ತೇನು ಯೋಚನೆ ಬರುತ್ತೆ. ಅಪೋಸರ ತೊಗೊಂಡು ಮುಗೀತಲ್ಲ, ಮತ್ತೆ ಊಟ ಮಾಡೋಂಗಿಲ್ಲ, ನೆಕ್ಸ್ಟ್ ಇದ್ರವರೆಗೂ ಕಾಯ್ಬೇಕು. ಅಯ್ಯೋ ಉಲ್ಟಾ ಬಲ್ಟಾ ಎಲ್ಲ ಉಲ್ಟಾ ಬಲ್ಟಾ ತಪ್ಪೋದು. ಅಲ್ಲಿ ಮಾಡಿಸ್ಕೊಂಡು ಇಲ್ಲಿ ಬರ್ತಾರೆ. ಮೊದಲು ಗಯಕ್ಕೆ ಹೋಗಬಾರ್ದು, ಮೊದಲು ಪ್ರಯಾಗದಲ್ಲೇ ಇದೆಲ್ಲ ನದಿಗಳಾಗಬೇಕು. ಕಾಶಿಯಲ್ಲೂ ಮಾಡ್ಕೋಬಾರ್ದು, ಗೊತ್ತಾಯ್ತಾ. ಗಯಾದಲ್ಲಿ ಮಾಡಿಕೊಳ್ಳಾಗೇ ಇಲ್ಲ. ಇವ್ರು ಈ ಕಡೆ ಫಸ್ಟ್ ಗಯಕ್ಕೆ ಹೋಗಿಬಿಡ್ತಾರೆ, ಆಮೇಲೆ ಇದು 3 ಶ್ರಾದ್ದ ಅಲ್ಲಿ ಮುಗೀತಾರೆ. ಆಮೇಲೆ ಉಲ್ಟಾ ಪಲ್ಟಾ ಬಿಟ್ಟು ಪಾತ್ರದಲ್ಲಿ ಮಾಡಿದ್ರೆ ரொம்ப ಕಪಾಲ ಅಷ್ಟೇ. ಅಷ್ಟು ಇಂಪಾರ್ಟೆಂಟ್ ಕ್ರಮ ಗೊತ್ತಿಲ್ಲ. ಇವರು ತಮ್ಮ ಟೂರಿಸ್ಟ್ ತಮ್ಮ ಅನುಗುಣ ತಕ್ಕಂತೆ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಬಿಲ್ಲಿ ಬರ್ತಾರೆ. ಒಂದು ದಿವಸ 3 ಕಡೆಯೂ ಮುಂಡಾರ ಮಾಡಿಸ್ಕೋತಾರೆ. ಮಾಡಿಸ್ಕೋಬಾರ್ದು, ಗಯಾದಲ್ಲಿ ಪೂರ್ಣ ನಿಷಿದ್ಧ, ಮಾಡಿಸ್ಕೋಬಾರ್ದು ಅಂತಲೇ ಇದೆ. ಇವ್ರು ಮಾಡಿಸ್ಕೊಂಡ್ಬಿಡ್ತಾರೆ. ಕಾಶಿಯಲ್ಲೂ ಮಾಡಿಸ್ಕೊಳ್ಳೋಗಿಲ್ಲ, ಪ್ರಯಾಗದಲ್ಲಿ ಮಾಡಿಸ್ಕೊಳ್ಳೇಬೇಕು, ಅದು ವಿಧಿ. ಎಲ್ಲರೂ ಜೀವೋತ್ಪಿತಕರಾಗಿದ್ದರೂ ಕೂಡ ಮಾಡಿಸ್ಕೋಬೇಕು. ಮುಂಡನ ಅಲ್ಲ, ಒಂದು ಚೌರ ಆಗಬೇಕು. ಮಾತೃಕಾಯದಲ್ಲಿ ಈ ಕಡೆ ಮೊದಲು, ಆಮೇಲೆ ಇಲ್ಲಿ ಮುಗಿಸ್ಬಿಡ್ಬೇಕಾದಲ್ಲ, ಮುಗಿಸಿ ಈ ಕಡೆ ಬರಬೇಕು, ಆಮೇಲೆ ಹೋಗೋಗಿಲ್ಲ. ಅದು ಕ್ರಮ. ಅದು ವಾದಿರಾಜ ಸರಿಯೇ ನೀಟಾಗಿ ಬರೆದಿದ್ದಾರೆ ಅದನ್ನೆಲ್ಲ. ಅವ್ರು ಸುಮ್ಮನೆ ಅವ್ರು ಶ್ಲೋಕ ಓದ್ಕೊಂಡು ಹೋಗ್ತಾರೆ, ಇಲ್ಲ ಓದೋದೇ ಇಲ್ಲ ಎರಡೆರಡು. ಅವ್ರು ಸುಮ್ಮನೆ ಬರೀಲಿಲ್ಲ, ಅದರ ಆರ್ಡ್ರ್ ಕೂಡ ತಿಳಿಯೋ ಬರ್ತಿದೆ. ಅವ್ರು ಹೇಳ್ತಾರೆ ಪಾಪ ಹೋದಾಗ ಅವ್ರು ಆಚಾರ್ಯ ಹೇಳ್ತಾರೆ, ಆಚಾರ್ಯ ಎಷ್ಟು ಹೇಳ್ತೀವಿ ಕೇಳೋದಿಲ್ಲ, ಹಾಗೆ ಮಾಡ್ತಾರೆ. ನಾವೇನು ಮಾಡಬೇಕು, ನೆರವು ಎಲ್ಲ ಮಾಡಿಸ್ಬಿಡ್ತೀವಿ ಅಂತೇಳಿ. ಪ್ರಯೋಗಕ್ಕೆ ಹೋದಾಗ ಭಾಳ ಸೀನಿಯರ್ ಆಚಾರ ಎಲ್ಲ ಇದ್ದಾರೆ. ಅವ್ರು ಹೇಳ್ತಾರೆ ಎಷ್ಟು ಹೇಳಿದ್ರೆ ಕೇಳೋದಿಲ್ಲ, ಅವ್ರು ನಾವೇನು ಮಾಡೋಕ್ಕಾಗುತ್ತೆ, ಮಾಡಿಸ್ಬಿಡ್ತೀವಿ ಅಷ್ಟೇ, ಕ್ರಮನೇ ಗೊತ್ತಿಲ್ಲ ಇವರಿಗೆ ಅಂತೇಳಿ. ಅವ್ರನ್ನ ಕೇಳಬೇಕು ಹೋದಾಗ, ನಿಮ್ಮ ಪದ್ಧತಿ ಹೇಗೆ, ಅಷ್ಟಾಗಿ ಓದ್ಕೊಂಡು ಹೋಗಿದ್ರೆ ಸರಿ. ಅವ್ರನ್ನ ಕೇಳಬೇಕು ವಿಧಿವಿಧಾನಗಳು. ಅವಾಗ ಹೇಳ್ತಾರೆ ಅಷ್ಟಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಈ ಸ್ನಾನ ಮಾಡಿ ಚೌರ ಕೂತ್ರೆ ಹೇಗಾಗ್ತದೆ, ಆ ಥರ ಅಷ್ಟು ಸ್ನಾನ ಆಯಿತು, ಚೌರ ಆಯಿತು, ಯಾವಾಗ ಆಯಿತು ಕೇಳಬೇಕು. ಮೊದಲು ಯಾವುದು ಮಾಡಿದ್ರಿ ನೀವೀಗ, ಮೊದಲು ಬಿಸಿ ಅದು ಅದಕ್ಕೇನಂತ ಗೊತ್ತಾ, 3 ಹೇಳಬೇಕಾದ್ರೆ 1 2 3 ಆ ಒಂದು ತ್ರಿವೇಣಿ ಶ್ರಾದ್ದ 3 ಒಂದು ಕ್ರಮದಲ್ಲೇ ಮಾಡಬೇಕಾದ್ರೆ, ಯಾವಾಗಲೂ ಒಂದೊಂದು ಮಾಡ್ಕೊಬರ್ಬಾರ್ದು, ಅದು ಬೇರೆ. ಆ ಕ್ರಮದಲ್ಲೇ ಮಾಡಬೇಕು. ಅಲ್ಲಿ ಅರ್ಧಂಬರ್ಧ ಬಿಡಬಾರ್ದು. ನೆಕ್ಸ್ಟ್ ಅಲ್ಲಿ ಕಾಯ್ತಿರ್ತಾರೋ ಪಿತೃಗಳು ಇಲ್ಲಿಂದ ಹೋಗ್ತಿರ್ಲಿಕ್ಕೆ. ಆ ಕ್ರಮದ ಯಾವುದೋ ಬಡಿಸಿ ಮುಂದಿನ ಸಾರ ಮರು ಸಾರ ಹಾಕೋದು, ಇನ್ನೊಂದು ಸುಳಿ ಹಾಕೋದು ಹಾಕಿದರೆ ಆ ಊಟ ಮುಗಿಸ್ಬಿಡ್ಬೇಕು, ಫುಲ್ ಮುಗಿಸ್ಬೇಕಾದ್ರೆ. ಏನ ತ್ರಿಸ್ಥಲಿ ಶ್ರಾದ್ದ ಅಂತ ಕರೀತಾರೆ. ತ್ರಿಸ್ಥಲಿ ಶ್ರಾದ್ದ ಅಂತ ಆ ಥರ ಪುಸ್ತಕನೇ ಇದೆ. ತ್ರಿಸ್ಥಲಿ ಅಂತ ಪುಸ್ತಕದ ಹೆಸರು ಕೂಡ ಇದೆ, ಗ್ರಂಥಗಳೇ ಸಿಗುತ್ತೆ. 3 ಸ್ಥಳಗಳಲ್ಲೇ ಮಾಡ್ತಕ್ಕಂಥ ಶ್ರಾದ್ದ ಕ್ರಮ. ಏನೋ ಫಸ್ಟ್ ತ್ರಿವೇಣಿ ಸಾಗರ, ಆಮೇಲೆ ಕಾಶಿ, ಆಮೇಲೆ ಕಾಶಿ ಆಮೇಲೆ ಐತಿ ಗಯ. ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಇದೆ ವಿಷ್ಣುಪಾದನೆ, ಅಲ್ಲಿಗೆ ಹೋಗ್ಬೇಕು. ಬದರಿ ಎಲ್ಲ ಕಡೆ ಮಾಡಬೇಕಾಗಿಲ್ಲ, ನೆಕ್ಸ್ಟ್ ಬದರಿಗೆ ಆದರೆ ಆಯಿತು. ಇದು ಮಾತೃಗಯ. ಒಟ್ಟು 5 ಕಂಪಲ್ಸರಿ ಆಯಿತು. ಈ ಕಡೆ ಬಂದಾಗ ಎಲ್ಲ ಕಡೆ ಇಲ್ಲ, ಮತ್ತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡೋದು. ಫಸ್ಟ್ ಇದು ಮುಗಿಸ್ಬಿಡ್ಬೇಕು, ಆಮೇಲೆ ಅದು ವಾಪಸ್ ಮಾಡೋಕ್ಕೆ ಬರೋದೇ ಮುಗಿಸಿ ಆಮೇಲೆ ಅಲ್ಲಿಗೆ ಹೋಗಿ ಬದರಿಗೆ ಹೊಂಟು ಪೂರ ಯಾತ್ರೆ ಮುಗಿದೋಗ್ತದೆ. ಮೊದಲು ಮುಗಿಸ್ಬಿಡ್ಬೇಕು, ಅದನ್ನು ಮುಗಿಸೇ ಹೋಗ್ಬೇಕು. ಅಲ್ಲಿಗೆ ಹೋಗಿ ಇಬ್ಬರಿಗೂ ಸದ್ಗತಿ ಆಗುತ್ತೆ. ಅದೇ ಅರ್ಧಂಬರ್ಧಾಗತ್ತೆ. ತಾಯಿ ಇರ್ಬೇಕಾದ್ರೆ ತಾಯಿ ಸಾಧ್ಯ ಬಿಟ್ಟು ಮಾಡಿದಾಗ ಅವ್ರು ಮತ್ತೆ ಹೋಗಲೇಬೇಕಲ್ಲ, ಆದ್ದರಿಂದ ಮಾಡೋದು. ತೀರ್ಥ ಪ್ರಬಂಧ, ಅಯ್ಯೋ ತೀರ್ಥ ಸ್ಪಷ್ಟ ಅಲ್ವಾ ಇದು. ನೆಕ್ಸ್ಟ್ ಅದರಿಗೆ ನಾಳೆ ದಿವಸ ಮುಂದಿನ ಭಾಗ. ಅದು ಎಷ್ಟು ವಿಷಯ ಬರುತ್ತೆ ನೋಡ್ತಾ ಇದ್ದೀವಿ. ಇತಿಹಾಸ ಪುರಾಣೇತು ಶ್ರುತ್ವಾ ಪರಿಮುಖಾತ್ ಸ್ವಯಂ ಭಾರತಾದೀನ್ವಿನಾ ಪಶ್ಚಾತ್ ಹರಿಣಾ ಅನ್ಯೈಶ್ಚ ನಿರ್ಮಿತಾನ್. ಇತಿಹಾಸ ಪುರಾಣೇತು ಶ್ರುತ್ವಾ ಹರಿಮುಖಾತ್ ಸ್ವಯಂ. ಬ್ರಹ್ಮದೇವರು ಹೇಳಿದರು ವೇದಗಳನ್ನ ಅಂತ ಹೇಳ್ತೀರಲ್ಲ, ಉಪದೇಶ ಯಾರು ಮಾಡಿದ್ರು ಅಂದರೆ ತೇನೇ ಬ್ರಹ್ಮ ಹೃದಯ ಆದಿ ಕವಯ ಬಂತಲ್ಲ, ಅದು ಕಂಟಿನ್ಯೂಷನ್. ಆ ಉಪದೇಶ ಮಾಡಿಸ್ಕೊಂಡು ಆಮೇಲೆ ಹೇಳಿದರು ಅಂತ ಅರ್ಥ. ಹರಿಮುಖಾತ್ ಸ್ವಯಂ, ಹರಿಮುಖ ಡೈರೆಕ್ಟ್ ಹರಿಮುಖದಿಂದ ಕೇಳಿದರು. ಆಮೇಲೆ ಭಾರತಾದೀನ್ವಿನಾ ಪಶ್ಚಾತ್, ಇನ್ನು ಭಾರತನ ಹೇಳಲಿಲ್ಲ ಆಗ, ಯಾತಗಿನ್ನು ಭಾರತ ಇನ್ನು ಬರೋದಿಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಅದೇ ರೀತಿ ಇನ್ನೇನು ಆಮೇಲೆ ಬರೀತಾರೆ, ಅದಿಷ್ಟು ಕೂಡ ಬಿಟ್ಟು ವೇದಗಳ ಅನಂತ ಆದ್ದರಿಂದ ಅದನ್ನು ಹೇಳಿದರು.
ಇತಿಹಾಸ ಪುರಾಣಂಚ ಪಂಚಮಂ ವೇದಮೀಶ್ವರ ಸರ್ವೇಭ್ಯೇವ ವಕ್ತೃಭ್ಯ ಸಸೃಜೆ ಸರ್ವದರ್ಶನಃ ಸಾವಿತ್ರಂ ಪ್ರಾಜಾಪತ್ಯಂಚ ಬ್ರಾಹ್ಮಂ ಚಾತ ಬೃಹತ್ತಥಾ ವಾರ್ತಾ ಸಂಚಯಶಾಲೀನಂ ಶಿರೋಂಚ ಇತಿಗೆ ಗೃಹೇ. ನಾಳೆ ಬರುತ್ತೆ ಇಷ್ಟು. ನಾಳೆ ವೃತ್ತಿಗಳ ಕಲ್ಪನೆ ಮಾಡ್ತಾರೆ. ತಪಸ್ಸುಗಳನ್ನು ವೃತ್ತಿಗಳನ್ನು ಎಲ್ಲ ಮಾಡಿ ಕೆಲವು ಡಿಪಾರ್ಟ್ಮೆಂಟ್ ಮಾಡಿ ಪೋಸ್ಟಿಂಗ್ಸ್ ವ್ಯವಸ್ಥೆ ಮಾಡ್ತಾರಲ್ಲ ಹಾಗೆ ಎಲ್ಲ ಮಾಡ್ತಾ ಬರ್ತಾರೆ. ನಾಳಿಂದ ಪಾಠ ಇರೋದಿಲ್ಲ. ಎಷ್ಟು ದಿವಸ 5 ದಿವಸ ಇರೋದಿಲ್ಲ. ಬೇರೆ ಕ್ರಮ ಇಟ್ಕೋಬೋದು. ಮುಂದಿನ ಸೋಮವಾರ ಪಾಠ.